ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಉಲೂಕ ಮತ್ತೆ ದುರ್ಯೋಧನ ಕಳುಹಿಸಿಕೊಟ್ಟದ್ದಕ್ಕಾಗಿ ಧರ್ಮರಾಜನಲ್ಲಿಗೆ ಬಂದು ಸಂದೇಶಗಳನ್ನು ಹೇಳ್ತಾ, ಅದು ಸಂದೇಶಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಥ್ರೆಟ್ ಅಥವಾ ಅವರನ್ನು ಪುಸಲಾಯಿಸುವುದು. ನೀವು ಸಿಟ್ಟು ಬರೆಸೋದು, ಈ ಆಟದಲ್ಲೆಲ್ಲ ಸಿಟ್ಟು ಬರೆಸೋದು ಅಂತಿರುತ್ತಲ್ಲ, ಅವರು ಏನು ಯದ್ವಾ ತದ್ವಾ ಹೊಡೆದು ಔಟ್ ಆಗ್ತಾರೆ, ಟ್ರಿಗರ್ ಮಾಡು, ಅವರನ್ನು ಬೇಕು ಅಂತ ಕೋಪಗೊಳಿಸಿ ಅವರ ಕೆಟ್ಟ ನಿರ್ಧಾರಕ್ಕೆ ಅವರನ್ನ ಎಳೆದೊಯ್ಯುವ ಹಾಗಿನ ಕೆಲವು ಸಂದೇಶಗಳನ್ನ ಅವನು ಹೇಳ್ತಾ ಬಂದ. ಹಾಗೆ ಭೀಮನನ್ನ ಕೆಣಕಿದ. ಪ್ರತಿಯೊಂದು ವಿಷಯದಲ್ಲೂ ಕೂಡ ತನ್ನ ಸಾಮರ್ಥ್ಯ ಮತ್ತು ನಿಮ್ಮ ಅಸಾಮರ್ಥ್ಯ ಅಂತ ಬಿಡಿಸಿ ಬಿಡಿಸಿ ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಬಂದ. ಕಿಂ ದರ್ದುರಃ ಕೂಪಶಯೋ ಯಥೇಮಾಂ ನ ಬುದ್ಧ್ಯಸೆ ರಾಜಚಮೂಂ ಸಮೇತಾಂ. ನೀನಿನ್ನು ಕೂಪಮಂಡೂಕ. ದರ್ದುರ ಅಂದ್ರೆ ಕಪ್ಪೆ, ಕೂಪಶಯ, ಕೂಪ ಅಂದ್ರೆ ಬಾವಿ. ಬಾವಿಯಲ್ಲಿ ಬಿದ್ದಿರುವ ಕಪ್ಪೆಯಂತೆ ನೀನು. ಏನು ಗೊತ್ತಿಲ್ಲ ನಿಮ್ಗೆ ಹೊರಗಿನ ಪ್ರಪಂಚ. ಸುಮ್ಮನೆ ಯಾರೋ ಸಹಾಯ ಮಾಡ್ತೇವೆ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಯಾರೋ 4 ಜನ ಹೇಳಿದ ತಕ್ಷಣ ಓಹೋ ಎಲ್ಲ ನಮ್ಮವರೇ, ಎಲ್ಲ ನಾವೇ ಯುದ್ಧ ಮಾಡಿ ಗೆದ್ದು ಬಿಡ್ತೀವಿ ಅಂತ ಕನಸು ಕಾಣ್ಕೊಂಡು ಕೂತಿದ್ದಿ. ನನ್ನ ಹತ್ರ ಇರುವ ಸೇನೆ ದೇವಚಮು, ಅದು ದೇವತೆಗಳಿಗೆ ಸಮಾನವಾದ ಸೈನ್ಯ. ಪ್ರಾಚ್ಯ, ಪ್ರತೀಚ್ಯ, ದಾಕ್ಷಿಣಾತ್ಯ, ಉದೀಚ್ಯ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಕಡೆಗಳಿಂದ ಸೇನೆಯಲ್ಲಿ ಸೇರಿಕೊಂಡಂತಹ ಅನೇಕ ಜನ ನಾಯಕರು ನನ್ನ ಪಕ್ಷದಲ್ಲಿದ್ದಾರೆ. ಯಾರೆಲ್ಲ? ಸಾಲ್ವಾಹ, ಮತ್ಸ್ಯಾಹ, ಕುರುಮುಖ್ಯಾಹ, ಆಮೇಲೆ ಮ್ಲೇಚ್ಛಾಹ, ಪುಲಿಂದಾಹ, ದ್ರವಿಡಾಹ, ಆಂಧ್ರಕಾಹ, ಇನ್ನು ಅನೇಕ ಜನ. ಇಂಥವರೆಲ್ಲ ಕಾಂಚಿಯ ಪ್ರದೇಶದ ಜನರೆಲ್ಲ ನನ್ನ ಸಹಾಯಕ್ಕಿದ್ದಾರೆ. ಆದ್ರಿಂದಾಗಿ ನೀನ್ ಯಾರೋ ಒಂದು ಇಬ್ಬರನ್ನು ಕಟ್ಕೊಂಡು ಹೊಗಳಿಕೊಳ್ತಾ ಇದ್ದಿ. ಅಕಥ್ಯಮಾನೋ ಯುದ್ಧಸ್ವ. ಕಥ್ಯಮಾನ ಅಂದ್ರೆ ಹೊಗಳಿಕೊಳ್ಳುವುದು. ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೊಗಳಿಕೊಳ್ಳುವ ಕೆಲಸಕ್ಕಿಂತ ಹೆಚ್ಚು ಕಾರ್ಯಕ್ಕೆ ಒತ್ತು ಕೊಟ್ಟು ಮಾತಾಡಬೇಕು. ನಿಮಗೆ ಕೃಷ್ಣನ ಸಹಾಯ ಇದೆ ಅಂತ ನನಗೆ ಗೊತ್ತು. ಗಾಂಡೀವಂ ತೇ ವಾಸುದೇವಂ ಸಹಾಯಂ ಜಾನಾಮಿತೆ ಗಾಂಡಿವಂ ತಾಲಮಾತ್ರಂ ಜಾನಾಮ್ಯೇತತ್ ಏತತ್ವಾದೃಶೋ ನಾಸ್ತಿ ಯೋದ್ಧ ಜಾನಾನಸ್ತೆ ರಾಜ್ಯಮೇತದ್ಧರಾಮಿ. ಎಲ್ಲ ಗೊತ್ತಿದೆ ನನಗೆ. ನಿನ್ನ ಹತ್ರ ಗಾಂಡೀವ ಧನುಸ್ಸಿದೆ, ಕೃಷ್ಣನ ಸಹಾಯ ಇದೆ. ಅಷ್ಟೇ ಅಲ್ಲ, ನಿನ್ನಂತಹ ಯೋಧ ಈ ನಾಡಿನಲ್ಲೇ ಈ ಕಾಲದಲ್ಲೇ ಇಲ್ಲ ಅನ್ನುವ ಸಂಗತಿಯು ನನಗೆ ಗೊತ್ತು. ಆದರೂ ನಾನು ರಾಜ್ಯವನ್ನ ನಿನಗೆ ಕೊಡಲ್ಲ. ಹೊತ್ಕೊಂಡೇ ನಿಂತಿದ್ದೆ, ನಾನೇ ಧರಿಸ್ತೇನೆ, ನಾನೇ ಹೊತ್ಕೊಳ್ತೇನೆ. ಯಾಕೆ ಅಂತ ನೀನ್ ಕೇಳಬಹುದು. ನೀವು ಈಗಾಗಲೇ 12 ವರ್ಷ ಕಾಡಿನಲ್ಲಿದ್ದು ಇದೇ ಸಾಮರ್ಥ್ಯ ಇದ್ದವರನ್ನೇ ನಾನು ಕಾಡಿ ಕಳಿಸಿದ್ದು. ಸಾಮರ್ಥ್ಯ ಇಲ್ಲದೇ ಇರೋರನ್ನ ಕಳಿಸಿ ಈಗ ಸಾಮರ್ಥ್ಯವಂತರಾದದ್ದಲ್ಲ. ನಾನು ನಿಮ್ಮನ್ನು ಕಾಡಿಗೆ ಕಳಿಸುವಾಗ್ಲೂ ನೀವು ಇದೇ ಸಾಮರ್ಥ್ಯದಲ್ಲೇ ಇದ್ದವರು. ಆಗ್ಲೇ ನಾನು ಕಳಿಸಿದ್ದೇನೆ. ಈಗೇನು ದೊಡ್ಡ ಮಾತು. 13 ವರ್ಷ ನಿಮ್ಮನ್ನ ನಾನು ರಾಜ್ಯ ಇಲ್ಲದಂತೆ ನಿಮಗೆ ಕಷ್ಟ ಕೊಟ್ಟದ್ದೇ ಸಾಕು ನನ್ನ ಸಾಮರ್ಥ್ಯ ಏನು ಅಂತ ತಿಳಿಸ್ಲಿಕ್ಕೆ ನಿಮಗೆ. ಅಂದ್ರೆ ಅವನ ತಲೆಯಲ್ಲಿ ಏನು ಅಂದ್ರೆ, ನನ್ನ ಹೆದರಿಕೆಗೆ ಅವರೆಲ್ಲ ಹೋಗಿದ್ದಾರೆ ಅಂತ. ತಮ್ಮ ಧರ್ಮವನ್ನು ಅವರು ಮಾತು ಕೊಟ್ಟ ಮೇಲೆ ಮುರಿಬಾರ್ದು ಅನ್ನೋದನ್ನು ಪಾಲಿಸಿದ್ದಾರೆ ಅಂತ ಇಲ್ಲ ಅವನಿಗೆ. ಅವನಿಗೇನಂದ್ರೆ, ನಾನೇ ನನ್ನ ಅಧಿಕಾರದ ಬಲದಿಂದ ನಿಮ್ಮನ್ನ ಜಾಗ ಖಾಲಿ ಮಾಡಿಸಿದ್ದೇನೆ. ಅದರಿಂದಾಗಿ ಅವತ್ತಿಲ್ಲದ ಗಾಂಡೀವ ಇವತ್ತೇನ್ ಮಾಡೀತು? ಕೊತದಾ ಗಾಂಡಿವಂತೆ ಭೂತ್ ಯತ್ವಂ ದಾಸ ಪಣೈರ್ಚಿತ ಕೊತದಾ ಭೀಮಸೇನಸ್ಯ ಬಲಮಾಸೀತ್ತ ಪಾಲ್ಗುಣ. ಅವತ್ತು ಭೀಮಸೇನನ ತೋಳಲ್ಲಿ ಶಕ್ತಿ ಇರ್ಲಿಲ್ವಾ? ಅವತ್ತು ಧರ್ಮರಾಜನಿಗೆ ಸಿಟ್ಟಿರ್ಲಿಲ್ವಾ?
ಅವತ್ತು ಅರ್ಜುನನ ಕೈಯಲ್ಲಿ ಗಾಂಡೀವ ಧನುಸ್ಸಿಗೆ ಶಕ್ತಿ ಇರ್ಲಿಲ್ವಾ? ಏನು, ಅವತ್ತು ಇವತ್ತು ಎಲ್ಲ ಒಂದೇ. ಅವತ್ತೇ ನಮ್ಮನ್ನ ನಿಮ್ಗೆ ಒದ್ದೋಡಿಸ್ಲಿಕ್ಕಾಗ್ಲಿಲ್ಲ, ನಮ್ಮನ್ನ ನಿಗ್ರಹಿಸ್ಲಿಕ್ಕಾಗ್ಲಿಲ್ಲ. ಇವತ್ತು ಹೇಗಾಗತ್ತೆ? ಆದ್ರಿಂದಾಗಿ ನಿಮ್ಮ ದ್ರೌಪದಿಯನ್ನ ಕಾಪಾಡಿಕೊಳ್ಳಿ. ದಾಸ್ಯದಲ್ಲಿ ಇದ್ದು ಇದ್ದು ಅಭ್ಯಾಸ ಆಗಿದೆ ಅಲ್ವಾ? ಆ ನೆನಪನ್ನ ಮಾಡಿಕೊಂಡು ಕಷ್ಟದಲ್ಲಿ ಏನೆಲ್ಲ ನೀವು ಜೀವನ ಕಳೆದಿದ್ದೀರಿ ಅದನ್ನೀಗ ನೆನಪಿಸಿಕೊಂಡು ಮತ್ತೆ ಜೀವನಕ್ಕೆ ಬೇಕಿರುವಂತಹ ಹೊಸ ದಿಕ್ಕನ್ನ ನೀವು ಆಲೋಚನೆ ಮಾಡಿ. ಯುದ್ಧ ಮಾಡಿದರೆ ನಾವು ಮತ್ತೆ ಹೊಸ ಜೀವನವನ್ನು ಪಡಿಬಹುದೋ, ಅಥವಾ ಅದಕ್ಕಿಂತ ಕೆಟ್ಟದಾಗಿ ನಮ್ಮ ಜೀವನ ಕೊನೆಗೊಳ್ಳುತ್ತೋ, ಅಥವಾ ಪ್ರಾಣವನ್ನೇ ಕಳ್ಕೊಳ್ಬೇಕಾಗುತ್ತೋ ಏನು ಅಂತ ಯೋಚಿಸಿ. ನೀನಂತೂ ಜಡೆಯನ್ನು ಧರಿಸಿ ಯಾವುದೋ ಹುಡುಗಿಗೆ ಪಾಠ ಮಾಡ್ತಿದ್ಯಂತಲ್ಲ, ಅದು ಚೆನ್ನಾಗಿದೆ ಆ ನಿಯಮ. ನಿನಗೆ ಯಾವಾಗಲೂ ಅದನ್ನೇ ಇಟ್ಕೊಂಡು ಓಡಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚು ಜೀವನದಲ್ಲಿ ಬದುಕಲಿಕ್ಕಾಗುತ್ತೆ. ಸುಮ್ಮನೆ ಗಾಂಡೀವ ಅದು ಇದು ಅಂತ ಇಟ್ಕೊಂಡು ಇಲ್ಲಿ ತನಕ ಬಂದು ನೀನು ಎದುರಿಸ್ಲಿಕ್ಕಾಗದೇ ಇರುವ ಸ್ಥಿತಿಗೆ ನಿನ್ನನ್ನು ನೀನು ಒಡ್ಡಿಕೊಳ್ಬೇಡ. ಅವನೊಬ್ಬ ಭೀಮ ಅಂತಿದ್ನಲ್ಲ, ಅಡಿಗೆ ಮಾಡುವವನು, ಅವನಿಗೂ ಅದು ಸರಿ ಇತ್ತು ಆ ಕೆಲಸ. ಅಡಿಗೆ ಮಾಡೋದು ಅವನಿಗೆ ಚೆನ್ನಾಗಿ ಕೆಲಸ, ಉದ್ಯೋಗ ಸೆಟ್ ಆಗುತ್ತೆ. ಅವಳೇನೋ ದಾಸಿಯ ಹಾಗೆ ಮನೆಯಲ್ಲಿ ಕಾಲೊರೆಸೋ ಕೆಲಸ ಮಾಡುತ್ತಿದ್ಲಲ್ಲ. ನಮ್ಮನೇಲಿ ಆ ಕೆಲಸ ಖಾಲಿ ಇದೆ, ಯಾವುದಕ್ಕೆ ಬೇಕಾದ್ರೂ ಕೊಡಬಹುದು. ನಿನ್ನಂತ 1000 ಅರ್ಜುನನು ಬರ್ಲಿ, 1000 ಕೃಷ್ಣ ಬರ್ಲಿ, 1000 ಭೀಮಂದ್ರು ಬರ್ಲಿ, ವಾಸುದೇವ ಸಹಸ್ರಂವ ಫಾಲ್ಗುನಾನಾಂ ಶತಾನಿ ಚ ಆಸಾಧ್ಯಮಾಮ ಅಮೋಘೇಶಂ ಇಶುಂ ದ್ರವಿಷ್ಯಂತಿ ದಿಶೋ ದಶ. 10 ದಿಕ್ಕುಗಳಲ್ಲಿಯೂ ಕೂಡ ನಾನು ಸೇನೆಯ ಬಲವನ್ನ ಪಡೆದಿದ್ದೇನೆ. ಆದ್ರಿಂದಾಗಿ ನಿನ್ನಂಥವರು 1000 ಜನ ಬಂದರೂ ಕೂಡ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ನನ್ನ ಹತ್ರ ಬರಬೇಕಾದ್ರೆ ಭೀಷ್ಮನನ್ನು ದಾಟಬೇಕು, ದ್ರೋಣಾಚಾರ್ಯರನ್ನು ದಾಟಬೇಕು, ಕೃಪಾಚಾರ್ಯರನ್ನು ದಾಟಬೇಕು ನನ್ನ ಹತ್ರ ಬರಬೇಕಾದ್ರೆ. ಅದೇನೋ ವಾಸುದೇವ ನಮ್ಮ ಆಸ್ಥಾನಕ್ಕೆ ಬಂದು ಏನೋ ಮಾಯಾಜಾಲ ಎಲ್ಲ ತೋರಿಸಿದ. ನಮಾಯ ಇಂದ್ರಜಾಲಂ ವಾ ಕುಹಕ ವಾ ಭೀಷಣ ಆತ್ತಶಸ್ತ್ರಸ್ಯ ಮೇ ಯುದ್ಧೇ ವಹಂತಿ ಪ್ರತಿಗರ್ಜನ. ಅವನೇನು ಮ್ಯಾಜಿಕ್ ತೋರಿಸಿ ನಾನೇ ಎಲ್ಲಾ ಕಡೆ ಇದ್ದೇನೆ ಅಂತ ಅವಂದೇ ಫೋಟೋ ಎಲ್ಲ ಕಡೆ ಗೋಡೆಗೆ ಅಂಟಿಸಿ ತೋರಿಸಿದಾಗೆ ನಮ್ಗೇನೋ ದೊಡ್ಡ ಜ್ಞಾನ ಬಿಡಿಸ್ತೇನೆ ಅಥವಾ ಜ್ಞಾನ ಹಿಡಿಸ್ತೇನೆ ಅಂತೇನೋ ಮಾಡಿದ್ನಲ್ಲ, ಅದಕ್ಕೆಲ್ಲ ಭಯ ಪಡೋರಲ್ಲ ನಾವು. ಆ ಮ್ಯಾಜಿಕ್ ಎಲ್ಲ ಅವನು ಯಾವ್ದಾದ್ರು ಮಕ್ಕಳ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ತೋರಿಸಿ ಖುಷಿ ಪಡಿಸ್ಲಿಕ್ಕೆ ಇಡ್ಲಿ, ಅದರಿಂದ ನಾನು ಭಯ ಪಡುದಿಲ್ಲ. ಅಂತದ್ದೆಲ್ಲ ನಮಗೂ ಗೊತ್ತು. ಯಾಕೆಂದ್ರೆ ವಿವಿಂಶತಿ, ಬೃಹದ್ಬಲ, ಸೌಮದತ್ತಿ, ದ್ರೋಣ, ಕರ್ಣ, ಶಲ್ಯ, ಕಾಂಬೋಜ, ಇಂತಹ ದುಶ್ಯಾಸನ, ಶಲ್ಯ, ಶಲ, ಸುಷೇಣ, ಇವನು ಜಯದ್ರಥ, ಪುರುಮಿತ್ರ, ಶಕುನಿ, ಈ ಮೊದಲಾದ 100 ಜನರನ್ನ ದಾಟಿ ನನ್ನ ಹತ್ರ ಬರಬೇಕಾದ್ರಿಂದ ಅಷ್ಟು ಸುಲಭದಲ್ಲಿ ನೀವು ಯಾರು ಕೂಡ ಈ ಯುದ್ಧದಲ್ಲಿ ಯಥೇಷ್ಟವಾದ ಗೆಲುವನ್ನು ಪಡೀತೀವಿ ಅನ್ನೋದು ಸುಳ್ಳು. ಮತ್ತೆ ಆ ಮಾತನ್ನು ಮುಂದುವರಿಸಿ ಹೇಳ್ತಾನೆ 162ನೇ ಅಧ್ಯಾಯದಲ್ಲಿ. 63 ಇಂದನ ಆ ಭೀಮ ಮತ್ತು ಅರ್ಜುನ ಪರಸ್ಪರ ನೋಡಿಕೊಂಡ್ರು, ಏನ್ ನೀನಿಷ್ಟು ನಮ್ಮನ್ನ ಕುಹಕವಾಗಿ ಮಾತಾಡ್ತಾನೆ ಅಂತ. ಜೊತೆಗೆ ದ್ರುಪದ, ಆಚರಿಂದ ವಿರಾಟ, ಪ್ರತಿಯೊಬ್ರು ಪಾಂಡವರು ನೋಡ್ತಿದ್ದಾರೆ. ಈಗೇನು ಪ್ರತಿಕ್ರಿಯೆ ಕೊಡ್ತಾರೆ? ಇಷ್ಟು ಕಠೋರವಾಗಿ ಮನಸ್ಸು ನೋಯುವ ಹಾಗೆ, ಒಂಚೂರು ಗೌರವ ಇಲ್ಲದ ಹಾಗೆ, ಒಂಥರ ಕೆಣಕುವ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ. ನಾವೇ ಈಗ ಏನಾದ್ರು ಮಾಡ್ಬಿಡೋಣವಾ? ಧರ್ಮರಾಜನ ಒಪ್ಪಿಗೆ ಬೇಕು, ಅವನೇನು ಮಾತಾಡ್ತಿಲ್ಲ. ಇವರಿಬ್ರು ಪರಸ್ಪರ ನೋಡ್ಕೊಳ್ತಾ ಇದ್ದಾರೆ. ಶಿಖಂಡಿ, ಆಮೇಲೆ ದೃಷ್ಟದ್ಯುಮ್ನ, ಸಾತ್ಯಕಿ ಎಲ್ಲ ಕೈ ಹಿಸಿಕೊಂಡು ಈ ಉಲೂಕನನ್ನು ಈಗಲೇ ಬುದ್ಧಿ ಅಪ್ಪಚ್ಚಿ ಮಾಡಿಬಿಡೋಣ ಅನ್ನೋ ಹಾಗೆ ನೋಡ್ತಿದ್ದಾರೆ. ಕೊನೆಗೆ ಅವನನ್ನೇ ಕೊಂದು ಬಿಡುವ ಮಾತನ್ನು ಆಡ್ತಾರೆ. ಇಷ್ಟಾದ್ಮೇಲೂ ಅವನು ಧರ್ಮರಾಜನ ಹತ್ರ ಮಾತು ಹೇಳ್ತಾ, ದುರ್ಯೋಧನನ
ಮಾತುಗಳನ್ನಷ್ಟೇ ನಾನು ಹೇಳಿದ್ದು, ನಂದು ಯಾವುದು ಇಲ್ಲ ಅಂತ ಕೊನೆಗೆ ಗೊತ್ತಾಯ್ತು ಅವನಿಗೆ. ಇನ್ನು ಸ್ವಲ್ಪ ಹೊತ್ತಿಗೆ ಇದ್ರೆ ನಂದೇ ಇಲ್ಲಿ ಶ್ರಾದ್ದ ಮಾಡಿ ಬಿಡ್ತಾರೆ ಅಂತ. ಅದಕ್ಕೆ ನಾನು ದುರ್ಯೋಧನನ ಮಾತನ್ನು ಹೇಳಿದ್ದು ಹೊರತು ನಂದೇನು ಅಲ್ಲ. ಗೊತ್ತು ಗೊತ್ತು ಗೊತ್ತು, ದುರ್ಯೋಧನನ ಮಾತನ್ನೇ ನೀನು ಹೇಳಿದ್ದು, ಅದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಿ ಅಂತಲೂ ಗೊತ್ತು, ಬೇಕು ಅಂತ ಕೆಲವನ್ನೆಲ್ಲ ಒತ್ತಿ ಹೇಳ್ತಾ ಇದ್ದಿ ಅಂತಲೂ ಗೊತ್ತು. ಆದ್ರೆ ನೀನು ಸಾಯ್ಲಿಕ್ಕೋಸ್ಕರ ಬಂದವನಲ್ಲ, ಆದ್ರಿಂದ ದೂತನಾಗುವನನ್ನ ಹಾಗೆಲ್ಲ ಕೊಲ್ಲಬಾರದು ಅಂತ ನಮಗೂ ಎಚ್ಚರ ಇರುವುದರಿಂದ ನೀನೇನು ಹೆದರ್ಬೇಕಾಗಿಲ್ಲ, ಇನ್ನೇನೇನು ಹೇಳಿದ್ರು ಅದೆಲ್ಲನೂ ಹೇಳಿಬಿಡು ಅಂತ ಹೇಳಿ ಅವನೊಂದಿಷ್ಟು ಹೇಳ್ತಾ ಇದ್ರೆ ಎಲ್ಲರೂ ಪರಸ್ಪರ ಮುಖಗಳನ್ನು ನೋಡಿಕೊಳ್ತಾ ಇದಕ್ಕೆಲ್ಲ ನಾವು ಯಾವುದು ತೀವ್ರವಾದ ಪ್ರತಿಕ್ರಿಯೆಯನ್ನ ಕೊಡಬಾರದು ಅಂತ ಸುಮ್ಮನಾಗ್ತಾರೆ. ಅಷ್ಟೊತ್ತಿಗೆ ಅರ್ಜುನ ಮಾತಾಡ್ತಾನೆ. ಏನ್ ಮಾಡಿದ್ರು ಪ್ರತಿಯೊಂದರಲ್ಲೂ ಅವರು ಮಾತಿನಲ್ಲಿ ನೀನು ಭೀಷ್ಮನನ್ನು ದಾಟಿ ಬರಬೇಕು, ದ್ರೋಣನನ್ನು ದಾಟಿ ಬರಬೇಕು, ಕೃಪಾಚಾರ್ಯರನ್ನ ದಾಟಿ ಬರಬೇಕು ಅಂತೆಲ್ಲ ಅವನು ಪ್ರತಿಯೊಂದಕ್ಕೂ ಗೋಡೆ ತರ ಅವರನ್ನ ಅಡ್ಡ. ಯಾಕಂದ್ರೆ ಅವರೆಲ್ಲ ತುಂಬಾ ಹತ್ತಿರದವರು, ಚಿಕ್ಕಂದಿನಿಂದ ಆತ್ಮೀಯರು, ಚಿಕ್ಕಂದಿನಿಂದ ಮಕ್ಕಳ ತರ ನೋಡ್ಕೊಂಡವ್ರು ಅವರೆಲ್ಲ. ಅವರನ್ನು ಇವ್ರು ಕೊಲ್ಲಿಕ್ಕಿಲ್ಲ ಅಂತ ದುರ್ಯೋಧನನಿಗೆ. ಯಾಕಂದ್ರೆ ಏನೇ ಆದ್ರೂ ನಮ್ಮ ಮೇಲೆ ಕೋಪ ಇರ್ಬೋದು, ಆದ್ರೆ ಭೀಷ್ಮಾಚಾರ್ಯ ಅಂದ್ರೆ ಅವ್ರಿಗೆ ದೇವ್ರಿದ್ದ ಹಾಗೆ. ಯಾಕಂದ್ರೆ ಅವ್ರ ಮನೆಯ ತಲೆಗಳಲ್ಲಿ ದೊಡ್ಡವರು, ಮತ್ತೆ ಅಷ್ಟು ಪ್ರೀತಿಸಿದ್ದಾರೆ. ಅಜ್ಜನನ್ನು ಇವರು ಪ್ರೀತಿಸಿದ್ದಾರೆ, ಅವರು ಇವ್ರ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ. ಅರಗಿನ ಮನೆಯಲ್ಲಿ ಸುಟ್ಟೋಗಿದ್ದಾರೆ ಎಂದಾಗ ಭೀಷ್ಮ ವಿಲವಿಲ ಅಂತ ಒದ್ದಾಡಿ ಸಾಯ್ತಾನೆ. ನನ್ನ ಕಣ್ಣೆದುರುಗಡೆನೆ ನಮ್ಮ ಮನೆ ಮಕ್ಕಳು ಸುಟ್ಟು ಹೋದ್ರಲ್ವಾ ಅಂತ ಅವನು ಎದೆ ನೋವಿಲ್ಲ ತಡಿಲಿಕ್ಕಾಗದೆ ಬಿದ್ದು ಒದ್ದಾಡುವಾಗ ವಿದುರ ಹೇಳ್ತಾನೆ, ಸ್ವಲ್ಪ ತಡ್ಕೋಪ್ಪ, ನಾನು ಹೇಳುವಾಗ ನೀನು ಆ ಹೂವೆಲ್ಲ ಅನ್ಬೇಡ, ಅದೇ ತರ ದುಃಖದಲ್ಲೇ ಇರು, ಪಾಂಡವರು ಸತ್ತಿಲ್ಲ, ತಲೆ ಕೆಡಿಸ್ಕೋಬೇಡ, ಆದ್ರೆ ಅಳ್ತಾ ಇರು ಅಂತ ಹೇಳಿ ಹೇಳಿ ಅವನಿಗೆ ಚೂರು ಒಳಗಿನಿಂದ ಅಯ್ಯಬ್ಬ ಈಗ ಉಸಿರಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಉಸಿರಾಡುತ್ತಿದ್ದ. ದ್ರೋಣಾಚಾರ್ಯರು ಹಾಗೆ ತುಂಬಾ ಕಸಿವಿಸಿಕೊಂಡು ಬಿಟ್ಟಿರ್ತಾರೆ ಇದೆಲ್ಲ ವಿಷಯದಲ್ಲಿ. ಆದ್ರೆ ಅವ್ರಿಗೆ ಒಂದು ವಿಶ್ವಾಸ ಏನು ಅಂದ್ರೆ ಅಷ್ಟಪಕ್ಕ ಪಾಂಡವರಿಗೆ ಸಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೋಸ್ಕರ ಹುಟ್ಟಿದ್ದವರು, ಅವ್ರ ಕೆಲಸ ಮಾಡದೆ ಅವ್ರು ಹೇಗೆ ಪ್ರಾಣ ಬಿಡ್ತಾರೆ ಅಂತ ಒಂದು ವಿಶ್ವಾಸ ಇತ್ತು. ಹಾಗೆ ಇವ್ರ ಬಗ್ಗೆ ತುಂಬಾ ಕನಿಕರ ತೋರಿಸ್ತಾರೆ ಪಾಂಡವರು. ಆದ್ರಿಂದಾಗಿ ನಮ್ಗೆ ಯುದ್ಧದಲ್ಲಿ ಸೋಲಿಕ್ ಸಾಧ್ಯ ಇಲ್ಲ, ರಾಜ್ಯ ಹೇಗೂ ವಾಪಸ್ ಮತ್ತೆ ನಮ್ ಕೈಗೆ ಬರುತ್ತೆ ಅಂತ ಅವನ ತಲೆಯಲ್ಲಿತ್ತು. ಅದನ್ನೇ ಆ ಫೀಲಿಂಗ್ಸ್ ಅನ್ನೇ ಗುರಿ ಇಟ್ಟು ಆ ವಿಷಯವನ್ನೇ ಮುಖ್ಯವಾಗಿಟ್ಟುಕೊಂಡು ಮತ್ತೆ ಅರ್ಜುನ ಮಾತಾಡ್ತಾನೆ. ಅವನು ಹೇಳ್ತಾನೆ, ಒಬ್ಬ ತನ್ನ ಬಗ್ಗೆ ಹೊಗಳಿಕೊಳ್ಬೇಕಾದ್ರೆ ಸ್ವಂತ ವೀರ ಆಗಿರ್ಬೇಕು ಅವನು, ತನ್ನ ತಾಕತ್ತಿನಿಂದ ಗೆಲ್ಲಬೇಕು. ಈಗಲೂ ನೀನ್ ಪ್ರತಿಯೊಬ್ಬರನ್ನು ಮಾತಾಡಿಸುದು ಹೇಗೆ ಅಂದ್ರೆ ಭೀಷ್ಮ ಇದ್ದಾನೆ, ದ್ರೋಣ ಇದ್ದಾನೆ, ಶರದ್ವಾನ್ ಇದ್ದಾನೆ, ಅಶ್ವತ್ಥಾಮ ಇದ್ದಾನೆ, ಕರ್ಣ. ನೀನೇನ್ ಮಾಡ್ತಿದ್ದಿ? ನೀನೇನು? ನಿನ್ನ ಅಸ್ತಿತ್ವಕ್ಕೇನಿದೆ ಬೆಲೆ? ನಿನ್ನನ್ನ ಹೇಳಿ ನೀನ್ ಮಾತಾಡ್ಬೇಕು ಹೊರತು ನಾವ್ ಯಾವತ್ತೂ ಕೂಡ ನಮ್ಮ ಹತ್ರ ಕೃಷ್ಣ ಇದ್ದಾನೆ, ನಮ್ಮ ಹತ್ರ ಭೀಮ ಇದ್ದಾನೆ ನಾನು ಯಾವತ್ತೂ ಹೇಳಿಲ್ಲ, ನಾನಿದ್ದೇನೆ ಅಂತಾನೆ ಹೇಳಿತ್ತು. ಭೀಮನು ಹಾಗೆ ಹೇಳ್ತಾನೆ, ನಾನಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ನಮ್ಮಲ್ಲಿ ನಾವು ಸ್ವವೀರ್ಯದಿಂದ ಯುದ್ಧ ಮಾಡುವ ತಾಕತ್ತಿರೋರು ಹೊರತು ನಿನ್ನ ಹಾಗೆ ಊರವ್ರ ಹೆಸರು ಹೇಳ್ಕೊಂಡು ಯುದ್ಧ ಮಾಡೋರು ಅಲ್ಲ ನಾವು. ಆದ್ರಿಂದಾಗಿ ಪರವೀರಂ ಸಮಾಶ್ರಿತ್ಯ ಎಸ್ ಸಮಾಪಯತೆ ಪರಾನ್ ಕ್ಷತ್ರಬಂಧು ಅಶಕ್ತತ್ವಾತ್ ಲೋಕೇಶ ಪುರುಷಾಧಮ. ನಮ್ಮನೇಲಿ ಅಂಥವ್ರು ಹುಟ್ಟಿದ್ದಾರೆ, ನಮ್ಮನೇಲಿ ಇಂಥವ್ರು ಹುಟ್ಟಿದ್ದಾರೆ, ನಮ್ಮ ಅಜ್ಜ ಹೀಗ್ ಮಾಡ್ತಿದ್ದ, ಸರಿ ನೀನೇನು? ಅವ್ರ ಹೆಸರು ತಗೊಂಡು ಅವ್ರು ಚತುರ್ವೇದ ಅಂತ ಹೆಸರಿದ್ರೆ ಇವನು ಚತುರ್ವೇದ ಅಂತ ಹೆಸರಾಗೋದು. ನೀವು ಒಂದು ವೇದವೂ ಗೊತ್ತಿಲ್ಲ, ವೇದ ಎಷ್ಟಿದೆ ಅಂತ ಕೇಳಿದ್ರೆ ಗೊತ್ತಿಲ್ಲ, ಚತುರ್ವೇದದ ಅರ್ಥವೂ ಗೊತ್ತಿರಲ್ಲ. ಅದ್ರ ಹೇಳುವಾಗ ನಮ್ಮ ಅಜ್ಜ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ಜ್ಞಾನಿಗಳು, ಅವರೆಲ್ಲ ಊರೆಲ್ಲ ಸುತ್ತಿ ಬೇರೆ ಬೇರೆ ಏನು ಪ್ರಶಸ್ತಿ ಪತ್ರಗಳನ್ನೆಲ್ಲ ಗೆದ್ದು ಬಂದಿದ್ದಾರೆ, ನೀವು ಫೈಟಿಂಗ್ ಓದಿದ್ದಾರೆ, ಗುದ್ದಿ ತಂದಿದ್ದಾರೆ ಅನ್ನೋ ತರ ಹೇಳ್ತಿರ್ತಾರೆ. ಅದೇನು ಅಂತಾನೆ ಪ್ರಕ್ರಿಯೆನೇ ಗೊತ್ತಿರಲ್ಲ. ಹಾಗೆ ನಿನ್ನ ಸ್ವಂತ ಬಲ ಇಲ್ಲದೆ ಬೇರೆಯವರ ಬಲದಿಂದ ನಿನ್ನನ್ನು ನೀನು ಹೊಗಳಿಕೊಳ್ಳುವುದಕ್ಕೆ ನಿನ್ನನ್ನು ಕ್ಷತ್ರ ಬಂಧು ಅಂತ ಕರೀತಾರೆ. ಕ್ಷತ್ರಿಯರಲ್ಲ ನೀವು, ಕ್ಷತ್ರ ಬಂಧುಗಳು ಅಂದ್ರೆ ನಿಮ್ಮ ಬಂಧುಗಳಲ್ಲಿ ಕ್ಷತ್ರಿಯರಿದ್ದಾರೆ, ನೀನ್ ಕ್ಷತ್ರಿಯ ಅಲ್ಲ. ಯಾವತ್ತು ಕ್ಷತ್ರಿಯನಾದವನು ತನ್ನ ಸಾಮರ್ಥ್ಯದಿಂದ ಯುದ್ಧವನ್ನ ಗೆಲ್ತೇನೆ ಅಂತ ಮಾತಾಡ್ಬೇಕು, ನಿನಗದು ತಾಕತ್ತಿಲ್ಲ. ಸ್ವಯಂ ಕಾಪುರುಷೋ ಮೂಢ ಪರಾಂಶ್ಚ ಕ್ಷೇತ್ರಮಿಚ್ಛಸಿ.
ಸಾಯ್ತಾ ಇದ್ದೇನೆ ಎಂದಾಗ ಬೇರೆಯವರನ್ನ ಬೆಂಕಿಗೆ ತಳ್ಳಿ ಬದುಕಲಿಕ್ಕೆ ಟ್ರೈ ಮಾಡ್ತಾ ಇರೋ ನೀನು ಭೀಷ್ಮಾಚಾರ್ಯನ ದಾಟಿ ಬರ್ಬೇಕು ಅಂದ್ರೆ ಅವರನ್ನು ಕೆಡ್ಡಕ್ಕೆ ದುಡ್ತಾ ಇದ್ದಿ, ದ್ರೋಣಾಚಾರ್ಯನ ದಾಟಿ ಬರ್ಬೇಕು ಅಂದ್ರೆ ಅವರನ್ನು ಸಾವಿಗೆ ದವಡೆಗೆ ತಳ್ಳುತ್ತಾ ಇದ್ದಿ. ಆದ್ರಿಂದಾಗಿ ನೀನು ಪರಾನ್ ಕ್ಷೇಪ್ತು ನಿಚ್ಛಸಿ, ಬೇರೆಯವರನ್ನ ಬಾವಿಗೆ ತಳ್ಳಿ ಆಳ ಎಷ್ಟಿದೆ, ಬಾವಿಯಲ್ಲಿ ನೀರೆಷ್ಟಿದೆ, ಮುಳುಗಿದ್ರೆ ನೀರಲ್ಲಿ ಮುಳುಗಿ ಸಾಯ್ತಾರಾ, ಈಜು ಬರುತ್ತಾ ಅಂತಲ್ಲ, ಅವರನ್ನ ತಳ್ಳಿ ನೀನ್ ನೋಡ್ಲಿಕ್ಕೆ ಹೊರಡ್ತಾ ಇದ್ದಿ. ಒಂದ್ ತಿಳ್ಕೊ, ಯಸ್ತ್ವಂ ವೃದ್ಧಂ ಸರ್ವರಾಜ್ಞಾಂ ಹಿತಬುದ್ಧಿಂ ಜಿತೇಂದ್ರಿಯಂ ಮರಣಾಯ ಮಹಾಪ್ರಜ್ಞಂ ದೀಕ್ಷಯಿತ್ವಾ ವಿಕಥಸೆ. ಸ್ವಯಂ ವೃದ್ಧನಾಗಿರುವ, ಎಲ್ಲ ರಾಜರಿಗೂ ಹಿರಿಯನೆನಿಸಿದ, ಹಿತವಾದ ಬುದ್ಧಿಯನ್ನ ಹೇಳುವ, ಇಂದ್ರಿಯಗಳನ್ನ ಗೆದ್ದಿರುವ ಮಹಾಪ್ರಾಜ್ಞನೆನಿಸಿದಂತಹ ಭೀಷ್ಮಾಚಾರ್ಯರನ್ನ ದೀಕ್ಷಯಿತ್ವ, ಅವರಲ್ಲಿ ದೀಕ್ಷೆಯನ್ನು ಕೊಟ್ಟು, ಮರಣಾಯ ಅವರನ್ನ ಸಾವಿನ ದವಡೆಗೆ ದೂಡಿ, ವಿಕಥಸೆ ಹೊಗಳ್ಕೊಳ್ತಾ ಇದ್ಯಾ. ಭಾವಸ್ಥೆ ವಿದಿತೋಸ್ಮಾಭಿ ದುರ್ಬುದ್ಧೆ ಕುಲಪಾಂಸನ, ನಿನ್ನ ಒಳಗಿನ ಬುದ್ಧಿ ನಮಗೆ ಗೊತ್ತು, ಭೀಷ್ಮಾಚಾರ್ಯರನ್ನ ಕೊಲ್ಲಲ್ಲ. ಗೃಣ ಅಂದ್ರೆ ಕರುಣೆ. ನಹನಿಷ್ಯಂತಿ ಗಾಂಗೇಯಂ ಪಾಂಡವ ಗೃಣಯೇತಿ ಚ, ಪಾಂಡವರು ಯಾವತ್ತಿಗೂ ಭೀಷ್ಮಾಚಾರ್ಯರನ್ನು ಕೊಲ್ಲಲ್ಲ. ಭೀಷ್ಮಾಚಾರ್ಯರನ್ನು ಕೊಲ್ಲದೆ ಇದ್ರೆ ರಾಜ್ಯ ಪಾಂಡವರಿಗೆ ಸಿಗಲ್ಲ. ಆದ್ರಿಂದಾಗಿ ನಾವು ಸೇಫ್. ಬೋರ್ಡ್ ಇಟ್ಬಿಟ್ಟಿದ್ದಾರೆ ಅಡ್ಡ, ಅವ್ರು ಏನ್ ಹೆಸರು ಅಲ್ಲಿಗೆ ಬೀಳ್ತಾ ಇರುತ್ತೆ. ನಾವಿಲ್ಲಿ ಯಥಾ ಪ್ರಕಾರ ಉಂಟಾ ಇರಬಹುದು ಅಂತ ನಿನ್ ತಲೆಯಲ್ಲಿ ಕಲ್ಪನೆ ಕೂತಿದ್ಯಾ. ಯಸ್ಯ ವೀರ್ಯಂ ಸಮಾಶ್ರಿತ್ಯ ಧಾರ್ತರಾಷ್ಟ್ರ ವಿಕಥಸೆ ಅಂತಾಸ್ಮಿ ಪ್ರಥಮಂ ಭೀಷ್ಮಂ ಮಿಷತಾಂ ಸರ್ವಧನ್ವಿನಾಂ. ನೀವೆಲ್ಲ ಕಣ್ ಬಿಡ್ತಾ ಇರ್ಬೇಕಾದ್ರೆ ನಾನು ಎದೆಗೆ ಬಾಣ ಇಟ್ಟು ಭೀಷ್ಮಾಚಾರ್ಯರನ್ನು ಕೊಲ್ತೇನೆ. ಅವರನ್ನು ಬದುಕಿಸಿಕೊಳ್ಳುವ ಯೋಚನೆ ನಮಗೇನು ಇಲ್ಲ. ಯಾಕೆಂದ್ರೆ ಇಷ್ಟು ಹೇಳಿದವನು, ಈಗ ಹೇಳಿದವನು ಮುಂದೆ ಭೀಷ್ಮ ದ್ರೋಣರನ್ನ ಹೇಗೆ ಕೊಲ್ಲುವುದು ಅಂತಾನೆ. ಈಗ ಅವನು ಹೇಳಿ ಕಳಿಸಿದ ಮೆಸೇಜ್ ಏನು ಅಂದ್ರೆ, ಯಾಕಂದ್ರೆ ಈಗ ಬಾಯಲ್ಲಿ ಹೇಳಿದ್ರು ದುರ್ಯೋಧನನ ಯೋಚನೆ ಇದ್ದದ್ದೇ ಅವನನ್ನ ಈ ವಿಷಯದಲ್ಲಿ ವೀಕ್ ಮಾಡಬೇಕು ಅಂತ. ಅರ್ಜುನನನ್ನೇ ವೀಕ್ ಮಾಡಬೇಕು ಅಂತ ಅವನೇನ್ ಪಾಯಿಂಟ್ ಮಾಡಿ ಹೇಳಿಲ್ಲ. ಧರ್ಮರಾಜ ವೀಕ್ ಆದ್ರೂ ಸಾಕು, ಭೀಮ ವೀಕ್ ಆದ್ರೂ ಸಾಕು, ಅರ್ಜುನ ವೀಕ್ ಆದ್ರೂ ಸಾಕು. ಒಬ್ರು ವೀಕ್ ಆದ್ರೆ ಎಲ್ರು ಹಿಂದೆ ಸರಿತಾರೆ. ಆದ್ರಿಂದ ಕೈತವ್ಯ ಮೋಸಗಾರನೇ, ಭರತರ ಯುದ್ಧದ ಪ್ರಕ್ರಿಯೆ ಏನು ಅಂತ ಗೊತ್ತಿಲ್ಲ, ಹೋಗಿ ಸುಯೋಧನನಿಗೆ ಹೇಳು. ಅರ್ಜುನ ಸವ್ಯಸಾಚಿಯಾದವನು ಯಾರನ್ನೂ ಯುದ್ಧದಲ್ಲಿ ಹಿಂದಕ್ಕೆ ಸರಿಲಿಕ್ಕೆ ಬಿಡಲಿಕ್ಕಿಲ್ವೇ ಇಲ್ಲ. ಅವನು ಯುದ್ಧಕ್ಕೆ ಬಂದ್ಮೇಲೆ ಯುದ್ಧ ಅಷ್ಟೇ. ಮಲಗಿದ್ದವನನ್ನು ಹೋಗಿ ಹೊಡೆದುಕೊಳ್ಳುವ ಕಾರ್ಯಕ್ರಮ ಇಲ್ಲ ನಮ್ಗೆ. ಆದ್ರೆ ಯುದ್ಧಕ್ಕೆ ನಾವು ಇದ್ದೇವೆ ಅಂತ ಗೊತ್ತಿದ್ಮೇಲೂ ಎದೆ ಕೊಟ್ಟು ಬಂದಿದ್ದಾನೆ ಎಂದಾಗ ಬಾಣ ಬಿಡಬೇಕಾದದ್ದು ನಮ್ಮ ಅನಿವಾರ್ಯ ಕರ್ಮ, ನಾವು ಮಾಡಿಯೇ ಮಾಡ್ತೇವೆ. ಅಹಂ ಹಂತ ಸೃಂಜಯಾನಾಮನೀಕಂ ಸಾಲ್ವೇಯಕಾಂಶ್ಚೇತಿ ಮಮೈಷ ಭಾರಃ ಕೈತವ್ಯ ಗತ್ವಾ ಭರತಾನ್ ಸಮೇತ್ಯ ಸುಯೋಧನಂ ಧಾರ್ತರಾಷ್ಟ್ರಂ ವದಸ್ವ. ಈ ಸುಯೋಧನನಿಗೆ ಭೀಷ್ಮಾಚಾರ್ಯರು ನಾನು ನೋಡಿಕೊಳ್ತೇನೆ ಅಂತ ಹೇಳಿದ ಭರವಸೆಯಿಂದ ಯುದ್ಧದಲ್ಲಿ ಗೆದ್ದು ಬಿಡ್ತೇನೆ ಅಂತ ಅನ್ಕೊಂಡಿದ್ದಾನೆ. ಯಾರ ಮಾತನ್ನ ಕೇಳಿ ಭರವಸೆಯಿಂದ ದುರ್ಯೋಧನ ಹೊರಟಿದ್ದಾನೋ ಅವನಿಗೆ ಹೇಳು, ಭೀಷ್ಮಾಚಾರ್ಯನ ಅರ್ಜುನ ಕೊಲ್ತಾನಂತೆ, ಉಳಿಸಲ್ಲಂತೆ, ಕೃಪೆಯಿಂದ ಬಿಡುವುದಿಲ್ಲಂತೆ ಅನ್ನೋದನ್ನು ಕಿವಿಗೆ ಸರಿಯಾಗಿ ಕೇಳುವ ಹಾಗೆ ಹೇಳು. ಒಬ್ಬನಿಗೆ ಹೇಳಬೇಡ, ಇಡೀ ಸಭೆಯಲ್ಲಿ ಎಲ್ಲರೂ ಕಿವಿಗೂ ಬೀಳುವ ಹಾಗೆ ಹೇಳು. ಹನ್ಯಾಮಹಂ ದ್ರೋಣ ಮೃತೇಪಿ ಲೋಕಂ ನತೇ ಭಯಂ ವಿದ್ಯತೆ ಪಾಂಡವೇಭ್ಯ ತಥೋ ಹಿ ತೇ ಲಬ್ಧ ತಮಂ ಚ ರಾಜ್ಯಂ ಆಪದ್ಗತ ಪಾಂಡವಾಶ್ಚೇತಿ ಭಾವ. ನಿಮ್ಮ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಹೇಳಿರಬಹುದು, ಹೆದರಬೇಡ ದುರ್ಯೋಧನ, ಪಾಂಡವರನ್ನ ಎದುರಿಸಿ ಅವನ ಬೆನ್ನ ಹಿಂದೆ ಇರುವ ದೃಪದ ಮತ್ಸ್ಯರನ್ನೆಲ್ಲ ನಾವು ಕೊಲ್ತೇವೆ, ಅದರಿಂದಾಗಿ ನೀನು ಅವರ ಪರಿವಾರದವರನ್ನ ಏನ್ ಮಾಡುವುದು ಅಂತ ಯೋಚನೆ ಮಾಡಬೇಡ ಅನ್ನುವ ಅವರ ಮಾತಿನ ಧೈರ್ಯವನ್ನ ಮನಸ್ಸಿಗೆ ತಂದುಕೊಂಡು ಹೀಗೆ ನೀನು ಯುದ್ಧಕ್ಕೆ ಹೊರಟಿದ್ರೆ ನಾವು ಸುಮ್ಮನೆ ಬಿಡುವವರಲ್ಲ. ಅವರು ಹೊಡಿತಾ ಇದ್ರೆ ನಾವು ನೋಡ್ತಾ ಕೂತಿರ್ತೇವ? ನಮಗೂ ಪ್ರತಿಯಾಗಿ ಧನುಸ್ಸಿದೆ, ಕವಚ ಇದೆ, ಹೊಡೆಯುವ ತಾಕತ್ತಿದೆ, ಯಾರು ಅಂತಾನು ನೋಡಲ್ಲ, ಯಾರನ್ನಾದ್ರೂ ಹೊಡಿತೇವೆ ನಾವು. ಸದರ್ಪ ಪೂರ್ಣೋ ನ ಸಮೀಕ್ಷಸೇ ತ್ವಂ ಅನರ್ಥಮಾತ್ಮನ್ಯಪಿ ಸರ್ವ ವರ್ತಮಾನಂ ತಸ್ಮಾದಹಂತೆ ಪ್ರಥಮಂ ಸಮೂಹೆ ಅಂತ ಸಮಕ್ಷೇ.
ಸಮಕ್ಷಂ ಕುರು ವೃದ್ಧಮೇವ. ಹಾಗಾಗಿ ನಾಳೆ ಸೂರ್ಯೋದಯ ಆಗುವಾಗ ಯುದ್ಧದಲ್ಲಿ ಎದುರುಗಡೆ ಬಂದ್ರೆ ಯಾರು ಬರ್ತಾನೋ ಅವನು ಮೊದಲು ಪ್ರಾಣವನ್ನು ಬಿಡ್ತಾನೆ. ಅದರಿಂದಾಗಿ ನಾಳೆ ಯಾರನ್ನ ಕರೀತೀರಿ, ಯಾರನ್ನ ಎದುರುಗಡೆ ಇಡ್ತೀರಿ ಅನ್ನೋದು ನಿಮಗೆ ಬಿಟ್ಟ ಕೆಲಸ. ನಾಳೆ ಆಗ್ಲಿ ಅಂತ ಒಂದು ಕಾಯ್ತಾ ಇದ್ದೇನೆ ಅಂತ ಹೀಗೆ ಹೇಳಿ, ಅಧರ್ಮಜ್ಞೋ ನಿತ್ಯವೈರಿ ಪಾಪ ಬುದ್ಧಿರ್ ನೃಶಂಸವತ್ ಸತ್ಯಾಂ ಪ್ರತಿಜ್ಞಾ ಮಚಿರಾತ್ ದ್ರಕ್ಷಸೇತಾಂ ಸುಯೋಧನ. ಬೇಕು ಅಂತ ಕರ್ಣಂ ಹಂತ ಧನಂಜಯ, ದುಶಾಸನಂ ಭೀಮೋ ಹಂತಿ ಇಂತೆಲ್ಲ ಹಿಂದೇನೇನ್ ಮಾತು ಬಂತಿತ್ತು ಅದನ್ನೆಲ್ಲ ನೆನಪಿಸಿ ಅವ್ರನ್ನ ಬೇಕು ಅಂತ ಉರಿಸ್ಲಿಕ್ಕೋಸ್ಕರ ಏನ್ ನೆನಪಿಸಿ ಹೇಳ್ದಿ ಅದನ್ನ ನಾವು ಮರ್ತಿಲ್ಲ, ಯಾರು ಬಿಡುವುದೂ ಇಲ್ಲ. ಆ ಮಾತನ್ನು ನಡೆಸಿಯೇ ನಡೆಸ್ತೇವೆ. ನನ್ನ ಮಾತು ಮಾತ್ರ ಅಲ್ಲ, ಭೀಮನ ಮಾತು, ನಕುಲ ಸಹದೇವರ ಮಾತು, ಧರ್ಮರಾಜರ ಮಾತು, ಎಲ್ಲರ ಮಾತು ಕೂಡ ಯಥಾವತ್ತಾಗಿ ನಡೆಯುತ್ತೆ. ಅದರಲ್ಲಿ ನೀನು ಸಂದೇಹ ಪಡಬೇಕಾದ್ದೇ ಇಲ್ಲ. ನಿನಗೆ ಬದುಕಬೇಕು ಅಂತ ಆಸೆ ಇದ್ರೆ ಈಗಲೇ ರಾಜ್ಯವನ್ನ ಕೊಟ್ಟು ಹೋದ್ರೆ ಬಹುಶಃ ಬದುಕಬಹುದು. ಯಾಕೆಂದ್ರೆ ಭೀಷ್ಮಾಚಾರ್ಯ ಇರ್ತಾರೆ, ದ್ರೋಣಾಚಾರ್ಯ ಇರ್ತಾರೆ, ಸೂತಪುತ್ರ ಇರ್ತಾನೆ, ಅವರೆಲ್ಲ ನನಗೆ ರಕ್ಷಣೆಗೆ ಇರ್ತಾನೆ, ಅವರೆಲ್ಲ ಪತಿತರಾಗ್ತಾರೆ, ಅವರೆಲ್ಲ ಬೀಳ್ತಾರೆ ಯುದ್ಧದಲ್ಲಿ. ನಮ್ಮ ಎದುರುಗಡೆ ಯಾರು ನಿಲ್ಲಲ್ಲ. ನೀನು ಆಗ್ನೇ ಒಬ್ಬನೇ ಉಳಿಬೇಕಾಗುತ್ತೆ. ಭೀಮಸೇನೇನ ನಿಹತೋ ದುಷ್ಕೃತಾನಿ ಸ್ಮರಿಷ್ಯಸಿ. ಭೀಮಸೇನ ನಿನ್ನ ಎದೆ ಮೇಲೆ ಕಾಲಿಟ್ಟು ಹೊಡೆಯುವಾಗ ನಿನಗೆ ನೆನಪಾಗುತ್ತೆ, ನಾನು ಮಾಡಿದ ಕೆಲಸಗಳೆಲ್ಲ ತುಂಬಾ ಅಪಾಯಕಾರಿಯಾದದ್ದು, ಅದು ನಾನು ತಪ್ಪು ಮಾಡಿದೆ, ಈಗ ನಾನು ಎಲ್ಲರನ್ನ ಕಳ್ಕೊಂಡು ವ್ಯಥೆಯಲ್ಲಿ ಬೀಳ್ತಾ ಇದ್ದೇನೆ ಅಂತ ಈಗ ನಿನಗೆ, ಅಂದ್ರೆ ಯಾವಾಗ ನಿನ್ನವರೆಲ್ಲ ಸತ್ತು ನೆತ್ತರ ಮಡುವಿನಲ್ಲಿ ನೀನೊಬ್ಬ ಒದ್ದಾಡ್ತಾ ಬೀಳುವಾಗ ನಿನಗೆ ನೆನಪಾಗುತ್ತೆ ನಾನು ಮಾಡಿದ ತಪ್ಪು. ನಾವು ಯಾವತ್ತೂ ಕೂಡ ಕುಲವನ್ನೇ ನಾಶ ಮಾಡಬೇಕು ಅಂತ ಅಂದುಕೊಂಡು ಈ ಯುದ್ಧಕ್ಕಾಗಿ ಹೊರಟಿಲ್ಲ. ಆದ್ರೆ ಸಾಯ್ತೇವೆ ಅಂತ ಬಂದು ಬಿದ್ದವರನ್ನ ನಾವಾಗಿ ಉಳಿಸ್ಲಿಕ್ಕೂ ಆಗಲ್ಲ. ಸತ್ವಂ ಕಾಮ ಪರೀತಾತ್ಮ ಮೂಢಭಾವಾಚ್ಚ ಕಥಸೆ ತಥೈವ ವಾಸುದೇವಸ್ಯ ನಗೃಹ್ಣಾತಿ ಹಿತಂ ವಚಃ. ವಾಸುದೇವ ಹೇಳಿದ ಒಳ್ಳೆ ಮಾತು ಕೇಳಿಸ್ಕೊಳ್ಳಿಲ್ಲ. ನಾವು ಕೊಟ್ಟಂತಹ 5 ಗ್ರಾಮದ ಆಫರ್ ಅನ್ನು ಕೂಡ ನೀನು ತಿರಸ್ಕರಿಸಿದಿ. ಸೂಜಿ ಮೊನೆಯಷ್ಟು ಕೂಡ ಜಾಗ ಕೊಡಲಾರೆ ಅಂತ. ಬಂಧುಗಳಲ್ಲಿ ನೀನು ಏನೇನೋ ಅವರಿಗೆ ಆಸಕ್ತಿ ತೋರಿಸಿ ನಿನ್ನ ಕಡೆಗೆ ಎಳ್ಕೊಂಡಿದ್ಯೋ ಅವರೆಲ್ಲ ನಿನ್ನ ಕಡೆಗೆ ಇರ್ಲಿ, ನಮ್ಗೆ ಯಾರ ಬಗ್ಗೆನೂ ಆಲೋಚನೆ ಇಲ್ಲ. ಆಮೇಲೆ ಭೀಮಸೇನ ಆ ಉಲೂಕನಿಗೆ ತನ್ನ ಕಡೆಯಿಂದ ಹೇಳಬೇಕಾದ ಸಂಗತಿಯನ್ನ ಹೇಳಿ, ಅವನು ಇನ್ನು ಸ್ವಲ್ಪ ಹೆಚ್ಚು ದಿವಸ ಇರುವುದಿಲ್ಲ. ಅವನಿಗೆ ನೆಕ್ಸ್ಟ್ ಜಾಗ ಯಾವುದು ಅಂದ್ರೆ ಹದ್ದಿನ ಹೊಟ್ಟೆ. ವೃದ್ಧೋದರೇ ಸವಸತಿ. ಹದ್ದಿನ ಹೊಟ್ಟೆಯಲ್ಲಿ ಬದುಕ್ತಾನವನು. ಇನ್ನು ಹೆಚ್ಚು ದಿವಸ ಭೂಮಿಯಲ್ಲಿ ಬದುಕಲ್ಲ. ಹದ್ದಿನ ಹೊಟ್ಟೆ ಅಂದ್ರೆ ಅವುಗಳು ಕಿತ್ತು ತಿಂತಾವನ ಶರೀರವನ್ನ ಅಂತ ಅರ್ಥ. ಮಯ ಪ್ರತಿಜ್ಞಾತಂ ಯತ್ ಸಭಾ ಮಧ್ಯೆ. ದ್ರೌಪದಿಗಾಗಿ ನಾನು ಏನು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದೇನೆ ಅದನ್ನು ಅವನು ಕಣ್ಣಾರೆ ನೋಡ್ತಾನೆ. ದುಶಾಸನನ ಎದೆ ಬಗೆದು ನೆತ್ತರನ್ನ ಬೊಗಸೆಯಲ್ಲಿ ಹಿಡಿದು ಹೀರುವಂತಹ ದೃಶ್ಯವನ್ನ ಸ್ವತಃ ದುರ್ಯೋಧನನೇ ನೋಡ್ತಾನೆ. ಅಷ್ಟೇ ಅಲ್ಲ, ಅವನ ತಲೆಯನ್ನು ಮೆಟ್ಟಿದ್ದನ್ನ, ಸೊಂಟ ಮುರಿದು ತಲೆ ಮೆಟ್ಟಿದ್ದನ್ನ ಸ್ವತಃ ನಮ್ಮ ಅಣ್ಣ ಧರ್ಮರಾಜ ನೋಡ್ತಾನೆ. ತಲೆಯನ್ನು ನೆಲಕ್ಕೆ ಒತ್ತಿ ಅಪ್ಪಚ್ಚಿ ಮಾಡಿ ಕಣ್ಣು ಎಲ್ಲ ಅಲ್ಲೆಲ್ಲ ಹೊರಗೆ ಬರ್ಬೇಕು ತಲೆಯಿಂದ. ಹಾಗೆ ಅವನನ್ನ ಅಪ್ಪಚ್ಚಿ ಮಾಡ್ತೇನೆ, ಅದನ್ನ ನಮ್ಮ ಅಣ್ಣ ನೋಡ್ತಾನೆ. ಇದನ್ನು ಹೋಗಿ ಹೇಳು ದುರ್ಯೋಧನನಿಗೆ. ಸುಯೋಧನ ಮತಿರಿಯಾತೆ ವೃತೈತಾತೆ ಭವಿಷ್ಯತಿ. ಏನೋ ನಮಗೆ ಸಿಕ್ಬಿಡುತ್ತೆ ವಾಪಸ್ಸು ಅಂತನ್ನುವ ನಿನ್ನ ಅಭಿಪ್ರಾಯ ತಪ್ಪಾಯ್ತು ಅಂತ ಆಗ ನಿನಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅಂದಾಗಿ ನಿನ್ನನ್ನ ರಣದಲ್ಲಿಯೇ ಮುಂದೆ ಭೇಟಿಯಾಗುವ ಕಾರ್ಯಕ್ರಮ ಹೊರತು ರಣ ಬಿಟ್ಟು ಬೇರೆ ಕಡೆ ಯೋಚನೆ ಇಲ್ವೇ ಇಲ್ಲ. ನಮ್ಮ ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣನನ್ನ ಸಂಹಾರ ಮಾಡುವುದಕ್ಕಾಗಿ. ಶಿಖಂಡಿ ಇರುವುದೇ ಭೀಷ್ಮನನ್ನ ಸುಮ್ಮನಿರಿಸುವುದಕ್ಕಾಗಿ. ಹಾಗಾಗಿ ಯಾರ್ಯಾರ ಬಗ್ಗೆ ನೀನ್ ಏನೇನ್ ಕಲ್ಪನೆ ಕಟ್ಕೊಂಡು ಹೇಳ್ತಾ ಇದ್ದಿ ಅವರ ಪ್ರಾಣ ತೆಗೀಲಿಕ್ಕೆ ಬೇಕಿರುವ ಪೂರ್ವ ಸಿದ್ಧತೆಯ ಮಾತುಗಳು ಈಗಲೇ ನಡೆದಾಗಿದೆ. ನಾವು ಯಾವುದನ್ನು ಮತ್ತೆ ಮಾಡಬೇಕಾದ ಅಗತ್ಯ ಇಲ್ಲ. ಎಲ್ಲವೂ ಯಥಾವತ್ತಾಗಿ ನಡೆದೇ ನಡೀತಾ ಇದೆ ಅಂತ ಹೀಗೆ ಹೇಳಿ ಮುಂದೆ ಯುಧಿಷ್ಠಿರ ಕೂಡ ಯುದ್ಧಕ್ಕೆ ಸೇನೆಯ ರೆಡಿ ಮಾಡುವುದಕ್ಕೆ ಬೇಕಿರುವಂತಹ ಮಾತುಗಳನ್ನಲ್ಲಿ ಪರಸ್ಪರ ಆಡ್ತಾರೆ.
ದುಶ್ಯಾಸನ, ಕರ್ಣ, ಶಕುನಿ ಇತ್ಯಾದಿಗಳೆಲ್ಲ ಉಲೂಕನ ಮಾತನ್ನ ಕೇಳಿ ಅವರು ಮಾತಾಡ್ತಾರೆ, ಸರಿ ಸೇನೆಯನ್ನ ತಯಾರು ಮಾಡಿ ನೀವು ಕೂಡ, ಯಾಕಂದ್ರೆ ಪಾಂಡವರು ಯುದ್ಧ ನಾಳೆ ಬೆಳಿಗ್ಗೆ ಅಂತ ಹೇಳಿಬಿಟ್ಟಾಯ್ತು, ಇನ್ನು ನಾವು ಇದನ್ನ ಚರ್ಚೆ ಮಾಡ್ಲಿಕ್ಕಿಲ್ಲ, ಆಯ್ತು ಯುದ್ಧಕ್ಕೆ ಅವರು ರೆಡಿ ಆಗಿದ್ದಾರೆ ಅಂದ್ರೆ ನಾವು ರೆಡಿ ಆಗ್ತಾ ಇದ್ದೀವಿ. ಎಲ್ಲ ಉಷ್ಟ್ರ ಅಂದ್ರೆ ಒಂಟೆ, ಕುದುರೆ, ಆಮೇಲೆ ಹೆಸರುಗತ್ತೆ, ಉಳಿದಂತೆ ಅನೇಕ ಪ್ರಾಣಿಗಳೆಲ್ಲವೂ ಕೂಡ ಅಲ್ಲಿ ನಮಗೆ ಹೊತ್ಕೊಂಡು ಹೋಗ್ಲಿಕ್ಕೆ, ಕರ್ಕೊಂಡು ಬರ್ಲಿಕ್ಕೆ ಇತ್ಯಾದಿಗಳಿಗೆ ಬೇಕು. ಅದಕ್ಕೋಸ್ಕರ ಅವರನ್ನೆಲ್ಲ ರೆಡಿ ಮಾಡಿಕೊಂಡು ಆಹಾರ ಪದಾರ್ಥಗಳು ಏನೇನ್ ಬೇಕು ಅದನ್ನೆಲ್ಲ ತಗೊಂಡು ಹೋಗಿ ಅಂತ ಆಜ್ಞೆ ಮಾಡಿದ. ಬಂತು. ಇತ್ತ ಉಲೂಕನ ಮಾತು ಕೇಳಿ ಆದ್ಮೇಲೆ ಯುಧಿಷ್ಠಿರ ತನ್ನ ಸೇನೆಗೆ ಬೇಕಿರುವಂತಹ ವ್ಯವಸ್ಥೆಯನ್ನು ಮಾಡ್ಲಿಕ್ಕೋಸ್ಕರ ಬಂದ. ದೃಷ್ಟದ್ಯುಮ್ನ ಎದುರುಗಡೆ ನಿಂತಿದ್ದ. ಅನೇಕ ಪದಾತಿಗಳೆಲ್ಲವೂ ಕೂಡ ರಥವನ್ನು ಹಿಡಿದವರು ಕೆಲವರು, ಕುದುರೆ ಮೇಲೆ ಕೂತವರು ಕೆಲವರು, ಆನೆ ಮೇಲೆ ಕೂತವರು ಕೆಲವರು, ಪದಾತಿಗಳಾಗಿ ಇದ್ದವರು ಕೆಲವರು, ಎಲ್ಲರೂ ಕೂಡ ದೃಷ್ಟದ್ಯುಮ್ನ ಬಲಕ್ಕೆ ನಮ್ಮ ಪೂರ್ಣ ಸಹಕಾರ ಇದೆ ಅಂತ ಅವನ ಆರ್ಡರ್ ಏನ್ ಪಾಸ್ ಆಗುತ್ತೋ ಅದನ್ನ ಯಥಾ ಪ್ರಕಾರ ನಡೆಸ್ತೇವೆ ಅನ್ನುವ ಹಾಗೆ ಒಬ್ಬೊಬ್ರು ಒಂದೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ಬೇರೆ ಬೇರೆ ಇದ್ರು. ಅವರೆಲ್ಲರನ್ನ ನೋಡ್ಕೊಳ್ಳಿಕ್ಕೆ ದೃಷ್ಟದ್ಯುಮ್ನ, ಅವರನ್ನ ಮೇಯಿಸ್ಲಿಕ್ಕೆ ಅರ್ಜುನ, ಅವರನ್ನ ನೋಡ್ಲಿಕ್ಕೆ ಮತ್ತೆ ಭೀಮಸೇನ, ಅವನನ್ನು ನೋಡ್ಕೊಳ್ಳಿಕ್ಕೆ ಮತ್ತೆ ವಾಸುದೇವ ಸ್ವತಃ. ಹೀಗೆ ವ್ಯವಸ್ಥೆ ಆಗಿದೆ. ಅದರಲ್ಲಿ ಅವರವರು ಮಾತಾಡಿಕೊಳ್ತಾರೆ. ಮೊದಲನೇ ದಿವಸ ಎದುರಾಗುವುದು ಯಾರ್ಯಾರಿಗೆ ಅಂತ, ಯಾರ್ಯಾರು ಎದುರಾಗಬೇಕು ಅಂತ. ಪಾಂಚಾಲಿಯ ಯುದ್ಧ ದುರ್ಮದ ದ್ರೋಣ ಪ್ರೇಪ್ಸು ಅನೀಕಾನಿ. ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಸೇನೆಗೆ ಎದುರಾಗಿ ನಿಲ್ಲಲಿ, ಅರ್ಜುನ ಕರ್ಣನ ಎದುರುಗಡೆ ನಿಲ್ಲಿ. ಅವರಿಗೆ ಒಳಗೆ ಇನ್ನು ಗೊತ್ತಿಲ್ಲ ಕರ್ಣ ಜಾಗ ಬಿಡ್ತಾನೆ ಅಂತ. ದೃಷ್ಟಕೇತು ಶಲ್ಯನಿಗೆ ನಿಲ್ಲಲಿ, ಭೀಮ ದುರ್ಯೋಧನನಿಗೆ ಎದುರಾಗ್ಲಿ, ಅಶ್ವತ್ಥಾಮ ನಕುಲನಿಗೆ, ಶೈವ್ಯ ಕೃತವರ್ಣನಿಗೆ, ಸೈಂಧವನಿಗೆ ನಮ್ಮಲ್ಲಿ ಯುಯುಧಾನ, ಶಿಖಂಡಿ ಭೀಷ್ಮನ ಎದುರುಗಡೆ, ಸಹದೇವ ಶಕುನಿಯ ಮುಂದೆ, ಚೇಕಿತಾನನನ್ನು ಶಲನಿಗೆ, ದ್ರೌಪದೇಯರು ಅಂದ್ರೆ ಉಪಪಾಂಡವರು, ಅವರು ತ್ರಿಗರ್ತ ದೇಶದ ರಾಜರಿದ್ದಾರೆ ಅವರು ಒಂದಿಷ್ಟು ಜನ, ಅವರನ್ನ ಎದುರಿಸ್ಲಿಕ್ಕೆ ಹೋಗ್ಲಿ. ವೃಷಸೇನ ಕರ್ಣನ ಮಗ, ಅವನನ್ನ ಅಭಿಮನ್ಯು ಎದುರಿಸ್ಲಿ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಇನ್ಸ್ಟ್ರಕ್ಷನ್ ಕೊಟ್ಟು ಯುದ್ಧಕ್ಕೆ ಬೇಕಿರುವ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಧರ್ಮರಾಜ ಹೇಳಿ ಮುಗಿಸಿದ. ದೃಷ್ಟದ್ಯುಮ್ನ ತಕ್ಷಣವೇ ಸೇನಾಧಿಪತಿಯಾಗಿ ತನ್ನ ಇಡೀ ಪರಿವಾರಕ್ಕೆ ಬೇಕಿರುವಂತಹ ಏನೇನು ಧೈರ್ಯ ತುಂಬಬೇಕು ಅಂತ ಆದೇಶದ ಮಾತುಗಳನ್ನೆಲ್ಲ ಧರ್ಮರಾಜನಿಗೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ಮೊದಲು ಅವರಿಗೆ ಪ್ರಸ್ತುತಪಡಿಸಿ ಆಮೇಲೆ ಸಭೆಗೆ ಅಂದ್ರೆ ಸೇನಾ ಸಭೆಗೆ ಹೇಳಿದ. ಇತ್ತ ಧೃತರಾಷ್ಟ್ರ ಯೋಚನೆ ಮಾಡುತ್ತಾ ಕೂತ. ಇದಕ್ಕೆ ರಥಾತಿರಥ ಸಂಖ್ಯಾನ ಪರ್ವ ಅಂತ ಹೆಸರು. ಮುಂದೆ 65ನೇ ಅಧ್ಯಾಯ. ಅಲ್ಲಿ ಫಲ್ಗುಣ ಅಂದ್ರೆ ಅರ್ಜುನ ಇಂತಿಂಥವರನ್ನ ಕೊಲ್ತೇವೆ, ಯಾರ್ಯಾರ ಕೈಯಲ್ಲಿ ಸಾಯ್ತಾರೆ ಅನ್ನುವ ಪ್ರತಿಜ್ಞೆಯ ಮಾತುಗಳನ್ನ ಹೇಳ್ತಾ ಇದ್ದ ಸಂಜಯ ಧೃತರಾಷ್ಟ್ರನಿಗೆ. ಅದನ್ನು ಕೇಳಿ ಅವನಿಗೆ ಭಯ ಆಯ್ತು. ಹತಮೇವ ಹಿ ಪಶ್ಯಾಮಿ, ಕೊಂದೇ ಬಿಟ್ಟಿದ್ದಾರೆ ಅನ್ನೋ ತರ ನನಗೆ ಈಗಲೇ ಅನ್ನಿಸ್ತಿದೆ, ಏನಾಗಬಹುದು ಮುಂದೆ ಅನ್ನುವ ಭಯ ನನ್ನನ್ನು ಕಾಡ್ತಾ ಇದೆ. ಸೇನಾಪತ್ಯಂಚ ಸಂಗ್ರಾಮಂ ಕೌರವಾಣಂ ದುರಂಧರಃ ಕಿಮವಚೇಷ್ಟತ ಕಾಂಗೇಯೋ ಮಹಾಬುದ್ಧಿ ಪರಾಕ್ರಮ. ಸೇನಾಪತ್ಯವನ್ನ ಎದುರಿಸಿ ಗಾಂಗೇಯ ಅಂದ್ರೆ ಭೀಷ್ಮಾಚಾರ್ಯರು ಮುಂದಕ್ಕೆ ಕರ್ಕೊಂಡು ಹೋಗುವುದಕ್ಕೆ ಬೇಕಿರುವ ಸಿದ್ಧತೆಯನ್ನು ನಡೆಸಿದ್ದಾರೆ. ಆಗ ಸಂಜಯ ಮತ್ತೆ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಶಾಂತನವ ಅಂತ ಅವನಿಗೆ ಇನ್ನೊಂದು ಹೆಸರು, ಶಂತನುವಿನ ಮಗ. ಅದರಿಂದಾಗಿ ದುರ್ಯೋಧನನನ್ನ ಕುರಿತು ಹೇಳ್ತಾನೆ, ಯೋಚಿಸ್ಬೇಡ, ನಿನಗೆ ಜಯ ಖಂಡಿತ ಇದೆ ಅಂದ್ರೆ ಅವನು ನಮಸ್ಕಾರ ಮಾಡಿ ಬಂದು ಕೈ ಮುಗಿದು ಕೇಳ್ಕೊಳ್ತಾನೆ. ಕೇಳ್ಕೊಂಡಾಗ ಅವನಿಗೆ ತುಂಬಾ ಸಂತೋಷ ಆಗುತ್ತೋ, ಇವ್ರು ಇನ್ನೂ ಕೂಡ ಹಾಗಿದ್ರೆ ಎಚ್ಚರದಲ್ಲಿದ್ದಾರೆ, ನಾವು ಅದಕ್ಕೆ ಬೇಕಾದ ಕೆಲಸವನ್ನ ಮಾಡಬೇಕು ಅಂತ ಯೋಚಿಸಿ
ಮತ್ತೆ ಸಂಜಯ ಪಾಂಡವರ ಕಡೆಗಿನ ವಿಶೇಷತೆಗಳನ್ನ ನಿರೂಪಣೆ ಮಾಡ್ತಾ ಬರ್ತಾನೆ. ಭೀಷ್ಮಾಚಾರ್ಯರು ಮೊದಲು ತನ್ನ ಸಾಮರ್ಥ್ಯದ ಕುರಿತಾಗಿ ಚೂರು ಹೇಳ್ತಾರೆ. ನಾನು ಈಗ ಅತಿರಥ ಮಹಾರಥರು ಯಾರು, ಅದಕ್ಕೆಲ್ಲ ವ್ಯತ್ಯಾಸ ಇದೆ. ರಥಿಕ ಅಂದ್ರೆ ಯಾರು, ಅತಿರಥ ಅಂದ್ರೆ ಯಾರು, ಮಹಾರಥ ಅಂದ್ರೆ ಯಾರು, ಅವರ ವ್ಯಾಪ್ತಿ, ಎಷ್ಟು ಜನರನ್ನು ಅವ್ರು ಎದುರಿಸ್ತಾರೆ, ಎಷ್ಟು ಜನ ಇದ್ರೆ ಅವ್ರು ಯುದ್ಧ ಮಾಡ್ತಾರೆ, ಅವರು ಪ್ರತಿಯಾಗಿ ಎಷ್ಟು ಜನರನ್ನು ಕೊಲ್ತಾರೆ, ಇದೆಲ್ಲ ಲೆಕ್ಕಾಚಾರದ ಮೇಲೆ ಅವರಿಗೆ ಗ್ರೇಡ್. ಈ ಸೇನೆಯಲ್ಲಿ 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ ಅಂತೆಲ್ಲ ಅವರವರ ಲೆವೆಲ್ ಹೋದ ಹಾಗೆ ದೊಡ್ಡ ಸ್ಥಾನಗಳಲ್ಲಿ ಗುರುತು ಸಿಗ್ಲಿಕ್ಕೋಸ್ಕರ ಅವರು ಮಾರ್ಷಲ್ ಇತ್ಯಾದಿಗಳನ್ನ ಹೇಳುವ ಹಾಗೆ ಇಲ್ಲಿ ರಥಿಕ, ಅತಿರಥ, ಮಹಾರಥ ಅಂತ ಹೀಗೆಲ್ಲ ವಿಭಾಗಗಳಿದ್ದದ್ದನ್ನ ತಿಳ್ಕೊಳ್ಳಿಕ್ಕೋಸ್ಕರ ದುರ್ಯೋಧನ ಗಾಂಗೆಯ ನನಗೆ ಭಯ ಅನ್ನೋದಿಲ್ಲ ಯುದ್ಧದಲ್ಲಿ, ಆದ್ರೆ ನಮ್ಮ ಕಡೆಯಲ್ಲಿ ಯಾರೆಲ್ಲ ಈ ಸೇನಾಧಿಪತ್ಯದ ಸಹಕಾರಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ಅದನ್ನು ಯಾರನ್ನು ಎಲ್ಲಿ ಜೋಡಿಸಿದ್ರೆ ಅನುಕೂಲ ಅನ್ನೋದನ್ನ ಯೋಚನೆ ಮಾಡಿ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ದ್ರೋಣೇ ಚ ಪುರುಷೋ ವ್ಯಾಘ್ರೇ ಸ್ಥಿತೇ ಯುದ್ಧಾಭಿಮನ್ನಿಂದಿನಿ ಭವದ್ವಶಾಂ ಪುರುಷಾಗ್ರ್ಯಾಭ್ಯಾಂ ಹಿತಾಭ್ಯಾಂ ವಿಜಯೋ ಮಮ. ನಿನ್ನಂತಹ ಸೇನಾಧಿಪತಿಯನ್ನ ಮುಂದೆ ನಿಲ್ಲಿಸಿದಾಗ, ದ್ರೋಣಾಚಾರ್ಯರಂತಹ ಯುದ್ಧದ ಅತ್ಯಂತ ತೀವ್ರವಾದ ಮುಂದಾಳುವಾಗಿ ನಾವು ನಿಮ್ಮನ್ನ ಪಡೆದಿರುವಾಗ ನಮಗೆ ಯಾವ ರೀತಿಯಿಂದಲೂ ಕೂಡ ಭಯ ಇಲ್ಲ. ಆದ್ರಿಂದ ದೇವರಾಜ್ಯವೂ ಸಿಗುತ್ತೆ, ಈ ರಾಜ್ಯವೂ ಸಿಗುತ್ತೆ, ಅಷ್ಟು ದೊಡ್ಡ ಸೇನೆ ನಮಗಿದೆ. ಪಿತಾಮಹೋ ಹಿ ಕುಶಲಃ ಪರೇಶಾಮಾತ್ಮನಸ್ತುತಾ ಶ್ರೋತುಮಿಚ್ಛಾಮ್ಯಹಂ ಸರ್ವೈ ಸಹೈಃ ವಸುಧಾಧಿಪೈಃ. ನಃ ಪಿತಾಮಹಃ ಕುಶಲಃ ಪರೇಶಾಂ ಆತ್ಮನಸ್ತುತಾ. ಯಾವಾಗಲೂ ನಮ್ಮ ಅಜ್ಜ ಎಲ್ಲರಿಗೆ ಕ್ಷೇಮವನ್ನು ಬಯಸ್ತಾನೆ, ನಾವು ಹೇಗಿದ್ದೇವೆ ಅಂತ ತಿಳ್ಕೊಳ್ತಾನೆ, ಅವರು ಕೂಡ ಪರಸ್ಪರ ಏನೇನ್ ಬೇಕೋ ಅದನ್ನ ಕೇಳ್ಕೊಳ್ತಾರೆ. ಅಂತಹ ಭೀಷ್ಮಾಚಾರ್ಯರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಗಾಂಧಾರದಲ್ಲಿ ಅಂದ್ರೆ ಅಲ್ಲಿಯ ಸೇನೆಯ ಲೆಕ್ಕಾಚಾರವು ಸೇರಿಸಿಕೊಂಡು ಅವರ ಸಾಮರ್ಥ್ಯವನ್ನು ಹೇಳ್ತಾರೆ. ಅವನು ಎಷ್ಟು ಸೇನೆ ತಂದಿದ್ದಾನೆ, ಒಬ್ಬನೇ ಬಂದಿರ್ತಾನೆ, ಅವನನ್ನು ಬೆಂಬಲಿಸೋರು ಯಾರಿಲ್ಲ ಅಂದಾಗ ಅವನ ಸಾಮರ್ಥ್ಯವನ್ನು ದೊಡ್ಡದು ಅಂತ ಹೇಳುದು ಹೇಗೆ? ಗಾಂಧಾರ ದೇಶದಲ್ಲಿ ರಥ ಸಂಖ್ಯಾನ್ ಸ್ವಕೇ ಬಲೆ ಯೇ ರಥ ಪೃಥ್ವೀಪಾಲ ತಥೈವಾವಿರಥಾಯ ಚ ರಥಾಶ್ಚ ವೈ. ಬಹೂನೀಹ ಸಹಸ್ರಾಣಿ ಪ್ರಯುತಾನ್ಯರ್ಬುದಾನಿ ಚ ರಥಾನಾಂ ತವ ಸೇನಾಯಾಂ ಯಥಾ ಮುಖ್ಯಂತು ಮೇ ಶೃಣು. ನಿನ್ನ ಸೇನೆಯಲ್ಲಿ ಕಮ್ಮಿ ಏನಿಲ್ಲ, ಸಾವಿರಾರು ಸಂಖ್ಯೆಯ ಕುದುರೆಗಳು, ಆನೆಗಳು, ರಥಗಳು, ಕಾಲಾಳುಗಳು ಎಲ್ಲ ಇದ್ದೇ ಇದ್ದಾರೆ. ಅವರೆಲ್ಲರೂ ಕೂಡ ಆ ಆಯುಧವನ್ನ ಹಿಡ್ಕೊಳ್ಳುವುದರಲ್ಲಿ ಸಮರ್ಥರಾಗಿದ್ದಾರೆ, ಶತ್ರುಗಳ ಎದೆಯನ್ನ ಛೇದಿಸುವಲ್ಲಿ ಭೇದಿಸುವಲ್ಲಿ ಸಮರ್ಥರಾಗಿದ್ದಾರೆ. ಅದರಿಂದಾಗಿ ನೀನು ಯಾವ ಕಾರಣಕ್ಕೂ ಕೂಡ ಯೋಚನೆ ಮಾಡಬೇಡ, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ ರಥೋಪಸ್ಥೆ ಗಜಸ್ಕಂಧೆ ಮಹಾಪ್ರಾಸಾದಂ ಗದಾ ಪ್ರಾಸಸಿ ಕರ್ಮಣಿ. ರಥದ ಮೇಲೆ, ಆನೆಯ ಮೇಲೆ ಗದೆಯನ್ನು ಹಿಡಿದು ಚರ್ಮವನ್ನ ಹೊದೆದು ಎದುರಾಳಿಗಳನ್ನ ಬೇಸ್ತು ಬೀಳಿಸುವಂತಹ ಅತ್ಯಂತ ತ್ವರಿತದ ಪೆಟ್ಟು ಕೊಟ್ಟು ತನ್ನನ್ನು ರಕ್ಷಿಸಿಕೊಂಡು ಯಾವುದೆಲ್ಲ ಅಸ್ತ್ರಗಳು ಬೇಕೋ ಅದನ್ನ ಎದುರಾಳಿಯಿಂದ ಕಿತ್ತು ತೆಗೆದುಕೊಂಡು ಅತ್ಯಂತ ಭಾರವಾದದ್ದನ್ನು ಕೂಡ ಹೊತ್ತುಕೊಂಡು ಹೋಗುವಂತಹ ಮಂದಿ ನಿಜವಾಗಿ ಯೋಧರು ಅಂತ ಅನ್ನಿಸಿಕೊಳ್ತಾರೆ. ಅಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಏತಂ ನಿಹನಿಷ್ಯಂತಿ ರಣೇ ಸಂಯಂತಾರ ಪ್ರಹರ್ತಾರ ಕೃತಾಸ್ತ್ರ ಭಾರಸಾಧನ ವಿಶ್ವಸ್ತ್ರೇ ದ್ರೋಣ ಶಿಷ್ಯಾಶ್ಚ ಕೃಪಸ್ಯ ಚ ಶರದ್ವತಃ. ನಮ್ಮಲ್ಲಿ ದ್ರೋಣಾಚಾರ್ಯರ ಶಿಷ್ಯರು, ಕೃಪಾಚಾರ್ಯರ ಶಿಷ್ಯರು, ಜೊತೆಗೆ ಸ್ವತಃ ಕರ್ಣ, ಇವರೆಲ್ಲರೂ ಕೂಡ ಪಾಂಡವರ ವಿರುದ್ಧ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡುವುದಕ್ಕೋಸ್ಕರ ಎದ್ದು ನಿಂತಿದ್ದಾರೆ. ಅದರಿಂದಾಗಿ ಇವರನ್ನೆಲ್ಲ ಈ ಅತಿರಥರು ಮಹಾರಥರು ಅನ್ನುವ ವಿಷಯದಲ್ಲಿ ಪರಿಗಣಿಸುವುದು ಸಾಧ್ಯವಾಗುತ್ತೆ. ಶಸ್ತ್ರ ವಿದ್ಧಿ ಅನಾದೃಶ್ಯ ದೂರಪಾತಿ ದೃಢಾಯುಧ
ಹನಿಷ್ಯತಿ ಚಮೂಂ ತೇಷಾಂ ಸಹೇಂದ್ರೋ ದಾನವಾನ್ ಇತಿ ಮದ್ರರಾಜೋ ಮಹೇಶ್ವಾಸಃ ಶಲ್ಯೋ ಮೇ ಅತಿರಥಃ ಪುಮಾನ್ ಸ್ಪರ್ಧತೆ ವಾಸುದೇವೇನ ನಿತ್ಯಂ ಯೋ ವೈ ರಣೇ ರಣೇ. ಇರುವಂತಹ ಕೃತವರ್ಮ ಅತಿರಥನಾಗಿದ್ದಾನೆ, ಅರ್ಥಸಿದ್ಧಿ, ಅವನು ರಣದಲ್ಲಿ ನಿಶ್ಚಯವಾಗಿ ಗೆಲುವನ್ನ ತರ್ತಾನೆ, ಶಸ್ತ್ರವನ್ನ ತಿಳಿದವರಲ್ಲಿ ಅನಾದೃಶ್ಯ ಇದ್ದಾನೆ, ದೂರಪಾತಿಯಾದವನು ದೃಢಾಯುಧನಾಗಿದ್ದಾನೆ, ಶತ್ರುಗಳನ್ನು ಸೋಲಿಸುವುದರಲ್ಲಿ ಪ್ರತಿಯೊಬ್ಬರೂ ಕೂಡ ಸಮರ್ಥರಿದ್ದಾರೆ ಇಲ್ಲಿ. ಹಾಗಾಗಿ ನಮ್ಮ ಸೇನೆಯ ಮಹತ್ವವನ್ನ ತಿಳಿದು ಉಳಿದ ಅವರ ಸೇನೆಯ ಬಗೆಗೆ ಅವರಿಗಿರುವಂತಹ ಲೆಕ್ಕಾಚಾರವನ್ನ ಅವರು ಹೆಚ್ಚು ಮಾಡಿಕೊಳ್ಳಲಿ ಅಂತ ಕೇಳ್ತಾ ಇದ್ದಾರೆ. ಬಲಮಕ್ಷಯ ಮಿತ್ರಾಣಂ ಸುಮಹಂತಂ ಕರಿಷ್ಯತಿ ಸಿಂಧುರಾಜೋ ಮಹಾರಾಜ ತಥೋ ಮೇ ದ್ವಿಗುಣೋ ರಥ. ಸಿಂಧುರಾಜ, ಸಿಂಧು ಸೌವೀರ ದೇಶದ ರಾಜ ಜಯದ್ರಥ, ಭೂರಿಶ್ರವಸು, ತನ್ನ ಸೇನೆಯ ಬಲವನ್ನ ಸಮುದ್ರಕ್ಕೆ ಹೋಲಿಸಿ ಅಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿಗಳು, ತೆರೆಗಳು, ಗಾಳಿ, ಅದರ ಜೊತೆಗಿರುವ ಉಪ್ಪು ಇತ್ಯಾದಿಗಳೆಲ್ಲ ಹೇಗೆ ಎಲ್ಲವನ್ನೂ ತಂದು ಸಮುದ್ರದ ದಂಡೆಗೆ ಎಸೆಯುತ್ತೋ ಹಾಗೆ ನಮ್ಮ ಸೇನೆ ಅಂತ ಮಹಾಪರಾಕ್ರಮಶೀಲವಾದದ್ದಾದ್ರಿಂದ ನಿಮ್ಮನ್ನ ತಂದು ಎಲ್ಲೋ ಬೇರೆ ದಡಕ್ಕೆ ಎಸ್ದು ಬಿಡುತ್ತೆ ಅನ್ನುವ ರೀತಿಯಲ್ಲಿ ಸುದುರ್ಲಭೋ ವರೋ ಲಬ್ಧ ಪಾಂಡವಾನ್ ಯೋದ್ಧುಮಾಹವೇ ಸಯೇಷ ರಥಶಾರ್ದೂಲ ತದ್ವೈರಂ ಸಂಸ್ಮರನ್ ರಣೇ ಯೋತ್ಸ್ಯತೆ ಪಾಂಡವೈಸ್ತಾತ ಪ್ರಾಣಾನ್ ತ್ಯಕ್ತ್ವಾ ಸುದುಸ್ತ್ಯಜಾನ್. ಯಾವ ಕಾರಣಕ್ಕೂ ತಾವು ಪ್ರಾಣ ಹೋಗುವ ಸ್ಥಿತಿ ಇದ್ರೂ ಕೂಡ ಆ ಹೊತ್ತಿನ ತನಕವೂ ಯುದ್ಧ ಮಾಡಿಯೇ ಜೀವ ಬಿಡುವುದು ಅನ್ನುವ ಅತ್ಯಂತ ದೃಢವಾದ ಯುದ್ಧದ ನಿರ್ಧಾರವನ್ನು ಕೈಗೊಂಡಿರುವ ಪಾಂಡವರ ಈ ಮಾತು ಮೇಲ್ನೋಟಕ್ಕೆ ಅದನ್ನು ಎಲ್ಲ ಅನಾಯಾಸವಾಗಿ ಪಕ್ಕಕ್ಕೆ ತಳ್ಳಿ ಇಟ್ಟವನಾದ್ರೂ ಕೂಡ ಈ ವಿಷಯದಲ್ಲಿ ಪಾಂಡವರು ಹೇಳಿದ ಪ್ರತಿಜ್ಞೆಗಳು ಸುಳ್ಳಾಗುವುದಿಲ್ಲ ಅನ್ನುವ ಒಂದು ಭಯ. ಸುದುಸ್ತ್ಯಜಾನ್, ಖಂಡಿತ ಸುಲಭದಲ್ಲಿ ಬಿಡ್ಲಿಕ್ಕೆ ಇಷ್ಟ ಇಲ್ಲದ ಪ್ರಾಣಗಳು ತನ್ನಿಂದ ತಾನೇ ಹೋಗುತ್ತೆ ಅಂತ ಅವನಿಗೆ ಗೊತ್ತಾಯ್ತು. ತವಾರ್ಥ ಸಿದ್ಧಿ ಆಕಾಂಕ್ಷಂ ಯೋತ್ಸ್ಯತೆ ಸಮರೇ ಪರೈಹಿ. ನಿನ್ಗೆ ಸುದಕ್ಷಿಣ ಅಂತ ಗೊತ್ತು, ಕಾಂಬೋಜ ದೇಶದವನು, ಕನೌಜ್ ಅಂತಾರೆ ಮೋಸ್ಟ್ಲಿ ಈಗ. ಆ ಜಾಗದಲ್ಲಿ ಒಬ್ಬ ರಥಿಕ ಇದ್ದಾನೆ, ಅವನ ಹೆಸರು ಅರ್ಥಸಿದ್ಧಿ ಅಂತ. ಅವನು ನಿನಗೋಸ್ಕರ ದುಡಿಲಿಕ್ಕೆ ಅಥವಾ ನಿನಗೋಸ್ಕರ ಯುದ್ಧದಲ್ಲಿ ನಿಲ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಆದ್ರಿಂದ ನೀನು ಆ ಲೆಕ್ಕಕ್ಕೆ ತಗೊಳ್ಳುವಾಗ ಅವನನ್ನ ಅತಿರಥ ಅಂತ ಹೇಳಬಹುದು. ಇನ್ನು ನಾರಾಯಣ ಕಾಂಬೋಜರ ನಂತರ ಶಲಭಾನಾಂ ಇವಾಯತಿ, ಆಯತಿ ಅಂತ ಒಬ್ಬ, ನೀಲ ಅಂತ, ನೀಲವರ್ಮ ಅಂತ, ಆಮೇಲೆ ವಿಂದರಿದ್ದಾರೆ. ಅವರು ಕೂಡ ಬಹಳ ಬಲಿಷ್ಠರು, ತುಂಬಾ ಒಳ್ಳೆಯ ಕಾರ್ಯಕಲಾಪಗಳಲ್ಲಿ ತೊಡಗಿದವರು. ಅವರು ಕೂಡ ಬೇಕಾದ್ರೆ ಈ ಯುದ್ಧದಲ್ಲಿ ನಮ್ಮ ಜೊತೆಗಿರ್ತಾರೆ ಅಂತ ಒಂದು ಅನೇಕ ದೇಶದ ಅಷ್ಟು ರಾಜರ ಹೆಸರು, ತ್ರಿಗರ್ತರು, ಮಕರರು, ವಿರಾಟ ನಗರದ ಇನ್ನೊಂದು ಭಾಗದವರು ಅಂದ್ರೆ ಸುಶರ್ಮ ಈ ಕಡೆ ಇದ್ದವನು. ಸುಶರ್ಮ ಅವನು ವಿರಾಟನನ್ನೇ ಎದುರಿಸ್ಲಿಕ್ಕೆ ಮತ್ತೆ ಅಲ್ಲಿ ಬರ್ತಾನೆ. ಅವರಿಬ್ಬರಿಗೆ ಆಗಲ್ಲ, ಅದು ಭಾರತ ಪಾಕಿಸ್ತಾನ ಇದ್ದ ಹಾಗೆ, ಅವರಿಬ್ಬರಿಗೆ ಸ್ವಲ್ಪ ಕಡಿಬಿಟಿ. ಹಾಗೆ ತೇ ರಥಾ ಪಂಚರಾಜೇಂದ್ರ ಯೇಷಾಂ ಸತ್ಯರಥೋ ಮುಖಂ, ಹೀಗೆ ರಥದಲ್ಲಿರುವ ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ 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 ದಂಡಧಾರ ಅನ್ನುವಂಥವನು ಮತ್ತೊಬ್ಬ ಇದ್ದಾನೆ. ಅವನು ಒಂದು ರಥ ಬಿದ್ದು ಹೋದ್ರು, ಒಂದು ಚಕ್ರ, ರಥದ ಒಂದು ಚಕ್ರ ಬಿದ್ದು ಹೋದ್ರು, ಒಂದೇ ಚಕ್ರದಲ್ಲಿ ಚೆನ್ನಾಗಿ ರಥವನ್ನು ನಡೆಸಿಕೊಂಡು ದೂರದ ತನಕ ಹೋಗಿ ಆಮೇಲೆ ಬೇರೆ ರಥಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾನೆ. ಅದೆಲ್ಲ ತಾಕತ್ತು. ಒಂದು ಭಾಗಕ್ಕೆ ಬಾಗಿ ಅದು ಕೆಳಗೆ ಬೀಳದ ಹಾಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುದು, ನೆಲಕ್ಕೆ ತಾಗದ ಹಾಗೆ. ರಥ ಚಕ್ರ ಹೋಯ್ತು ಅಂದ್ರೆ ರಥ ತಿರುಗಿ ಬಿಡುತ್ತೆ ಒಂದೇ ಸರ್ತಿಗೆ.
ಒಂದ್ ಎಳೆಯುವಾಗ ಇನ್ನೊಂದ್ ಕಡೆ ಇಲ್ಲ ಅಂದ್ರೆ ಏನಾಗುತ್ತೆ, ನೆಲಕ್ಕೆ ಕುಸಿದು ಇಡೀ ರಥ ಪುಡಿ ಪುಡಿಯಾಗಿ ಕುದುರೆ ಸಮೇತ ಬಿದ್ದು ಹೋಗೋ ಪ್ರಸಂಗ ಬರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಅವರು ಯುದ್ಧದಲ್ಲಿ ಅಭ್ಯಾಸ ಮಾಡಿರ್ತಾರೆ. ರಥ ಒಂದೇ ಚಕ್ರ ಇದ್ದಾಗ್ಲೂ ಕೂಡ ಅದನ್ನ ತಮಗೆ ಬೇಕಾದ ಹಾಗೆ ಯುದ್ಧ ಮಾಡ್ಲಿಕ್ಕೆ ಸಮರ್ಥರಾಗ್ತಾರೆ. ಮತ್ತು ಭೀಷ್ಮ ದುರ್ಯೋಧನನ ಸೈನ್ಯದ ಇನ್ನಷ್ಟು ವಿವರವನ್ನ ಕೊಡ್ತಾನೆ. ಅಂದ್ರೆ ಈ 3 ಅಧ್ಯಾಯ ಬೇರೆ ಬೇರೆ ರಾಜರ ಇತಿಹಾಸದ ವ್ಯಕ್ತಿಗಳನ್ನೆಲ್ಲ, ಅವರ ಹೆಸರು, ಅವರ ಸಾಮರ್ಥ್ಯ, ಅವರು ದೃಢವಾದ ಅಸ್ತ್ರವನ್ನ ಹಿಡಿಯುವ ಬಗೆ, ಯಾವ್ಯಾವ ತರದ ಯುದ್ಧದಲ್ಲಿ ಇವರು ಸಮರ್ಥರು, ಚಿತ್ರಯೋಧಿ ಅಂತ. ನೀವು ಯಾವ ಯುದ್ಧ ಕರೆದ್ರು ಅದರಲ್ಲಿ ಸಿದ್ಧ ಇರ್ತಾರೆ, ಅವರನ್ನು ಚಿತ್ರಯೋಧಿ ಅಂತ ಹೇಳ್ತಾರೆ. ನೀವು ಖಡ್ಗ ಹಿಡಿದ್ರೆ ಅವ್ನು ಖಡ್ಗದಲ್ಲಿ ಯುದ್ಧ ಮಾಡ್ತಾನೆ, ನೀವು ಬಾಣ ಹಿಡಿದ್ರೆ ಬಾಣದಲ್ಲಿ ಯುದ್ಧ ಮಾಡ್ತಾನೆ, ಗದೆ ಹಿಡಿದ್ರೆ ಗದೆಯಲ್ಲಿ ಯುದ್ಧ ಮಾಡ್ತಾರೆ. ಅಂತವ್ರನ್ನ ಆಶ್ಚರ್ಯಕರ ಅಂತ. ಎಲ್ಲಾ ಈ ಕೆಲವು ವಾದ್ಯಗಾರರಲ್ಲಿ ನೀವು ಅವರಿಗೆ ಮೃದಂಗ ಕೊಟ್ರೆ ಮೃದಂಗ ಬರ್ತಾರೆ, ತಬಲ ಕೊಟ್ಟರೆ ತಬಲ ಬರ್ತಾರೆ, ಚಂಡೆ ಕೊಟ್ಟರೆ ಚಂಡೆ ಬರ್ತಾರೆ. ಎಲ್ಲ ಒಂದೇ ಅಲ್ಲ, ಅದರ ತಾಳಜ್ಞಾನದ ಲೆವೆಲ್ ನಲ್ಲಿ ಅದಕ್ಕೆ ಬೇರೆ ಬೇರೆ ಅಭ್ಯಾಸಗಳು ಇರುವ ಹಾಗೆ ಇಲ್ಲಿ ಕೆಲವರು ಅಂತಹ ಯುದ್ಧ ವೀರರಿದ್ದಾರೆ ಅಂತ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಅಂತಹ ಅನೇಕ ರಾಜರ ಹೆಸರು ಮತ್ತು ಅವರ ತಾಕತ್ತು, ಅವರು ಬಂದದ್ದು ಮತ್ತು ನಿನಗಾಗಿ ಅವರು ಮುಡಿಪಾಗಿಟ್ಟ ಈ ಪ್ರಾಣದ ಕುರಿತಾಗಿ ನಿನಗೊಂದು ಹೆಮ್ಮೆ ಇರಲಿ ಅಂತ ಅವರನ್ನ ಪರಿಚಯ ಮಾಡ್ತಾ ಹೋಗ್ತಾನೆ. ಇನ್ನು ಬಾಕ್ಲೀಕ, ಸೋಮದತ್ತ, ಭೂರಿಶ್ರವಸು, ಶಲ, ಇವರೆಲ್ಲರೂ ಕೂಡ ಯಾಕಂದ್ರೆ ಇವರೆಲ್ಲ ಬಾಕ್ಲೀಕ ದೇಶದವರು, ಅಷ್ಟೂ ಜನ ಪೂರ್ವ ಪಂಜಾಬಿನ ಭಾಗದವರು, ಅವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಖಂಡಿತವಾಗಿ ಪಾಂಡುಪುತ್ರನ ಸೇನೆಯನ್ನ ನುಚ್ಚುನೂರು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಇನ್ನು ಪೌರವ ಅಂತ ಒಬ್ಬನ ಹೆಸರನ್ನ ಹೇಳಿ, ಅವನು ಕೂಡ ನಮ್ಗೆ, ಯಾಕಂದ್ರೆ ಇವರಿಗೆಲ್ಲ ಹೆಸರು ಬಂದದ್ದಕ್ಕೆ ಕಾರಣನೇ ಪುರೂರವನ ಹೆಸರಿನಿಂದ ಬಂದದ್ದು. ಆಮೇಲೆ ಜಲಸಂಧ, ಇಷ್ಟು ರಾಶಿ 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 ಹೆಸರುಗಳನ್ನ ಹೇಳಿ 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 ಕರ್ಣನ ಹೆಸರನ್ನ ಹೇಳುವಾಗ ಅರ್ಧರಥ ಅಂತ ಹೇಳಿ ನಿಲ್ಲಿಸ್ಬಿಡ್ತಾರೆ. ಅರ್ಧರಥ ಅಂತ ಹೇಳಿ ನಿಲ್ಲಿಸಿದಾಗ ಕರ್ಣನಿಗೆ ಯಥಾ ಪ್ರಕಾರ ಮತ್ತೆ ಸಿಟ್ಟು ಬರುತ್ತೆ. ಹಿಂದೆ ಒಮ್ಮೆ ಸಿಟ್ಟು ಬಂದು ಹೇಳಿದ್ದ, ಅಲ್ಲೂ ಕೂಡ ಹೀಗೆ ಒಂದು ಮಾತು ಬಂದಾಗ ಅವನಿಗೆ ಸಿಟ್ಟು ಬಂತು. ಈಗ ಅರ್ಧರಥ ಅಂತ ಹೇಳಿದಾಗ ಅವನಿಗೆ ಸಿಟ್ಟು ಬಂತು. ಮಂತ್ರಿ ನೇತಾತ ಬಂಧುಶ್ಚ ಮಾನಿ ಅತ್ಯಂತ ಮುಚ್ಛ್ರಿತ ಏಷ ನೈ ವರತಃ ಪೂರ್ಣ ನಚಾಪ್ಯ ಅತಿರಥೋ ರಣೇ. ಈ ನಿನ್ನ ಗೆಳೆಯ ಇದ್ದಾನಲ್ಲ, ರಣಕರ್ಕಶ ಶಬ್ದ ಮಾಡ್ತಾ ಯುದ್ಧ ಮಾಡ್ತಾನೆ, ವೈಕರ್ತನ ಕರ್ಣ, ಪರುಷಃ ಸಿಕ್ಕಾಪಟ್ಟೆ ಕ್ರೌರ್ಯ ತೋರಿಸ್ತಾನೆ ಯುದ್ಧದಲ್ಲಿ, ಕಥನ ತನ್ನಂತಾನೆ ಯಾವಾಗ್ಲೂ ಹೊಗಳ್ಕೊಳ್ತಾ ಇರ್ತಾನೆ, ನೀಚ ಅವನಿಗೆ ಒಳ್ಳೆಯ ಸ್ವಭಾವ ಇಲ್ಲ. ಈ ಯುದ್ಧದಲ್ಲಾಗುವಾಗ ಶತ್ರುಗಳನ್ನ ಸ್ವಲ್ಪ ಮಾನವೀಯ ದೃಷ್ಟಿಯಿಂದಲೂ ಕೂಡ ಯುದ್ಧ ಮಾಡಬೇಕು. ಅವ್ರ ಹತ್ರ ಅನಾನುಕೂಲ ಸ್ಥಿತಿ ಇದೆ ಅಂತ ಅಂದಾಗ ಅದಕ್ಕೆ ಜಾಗ ಕೊಟ್ಟು ಮತ್ತೆ ಸರಿ ಮಾಡ್ಕೊಂಡು ಯುದ್ಧ ಮಾಡ್ಬೇಕು. ಇವನು ಹಾಗಿಲ್ಲ. ಈ ವಿಗ್ರಹೇ ಪಾಂಡವೈ ಸದಾ, ಪಾಂಡವರ ಜೊತೆಗೆ ಹೇಗಾದ್ರೂ ಜಗಳಕ್ಕಾದ್ರೂ ಅವರನ್ನ ನಿಗ್ರಹ ಮಾಡ್ಬೇಕು ಅಂತಾನೆ ಬಯಸ್ತಾ ಇರ್ತಾನೆ. ಇದು ಒಬ್ಬ ರಥಿಕನಿಗೆ ಇರಬೇಕಾದ ಲಕ್ಷಣ ಅಲ್ಲ. ಶತ್ರುಗಳಾಗಿ ಎದುರುಗಡೆ ಬಂದಾಗ ಅವರು ಪೂರ್ಣವಾಗಿ ತೊಡಗಿದ್ದಾಗ ನಾವು ಪೂರ್ಣವಾಗಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ನಮ್ಮ ಸಾಮರ್ಥ್ಯ ನಿಮ್ಮಕ್ಕಿಂತ ಜಾಸ್ತಿ ಇದೆ ಅಂತ ತೋರಿಸುವಂತದ್ದಾದ್ರೆ ಅದು ರಥಿಕನ ಲಕ್ಷಣ. ಇಲ್ಲಿ ಅವನು ಹಾಗೂ ಇಲ್ಲ, ತಾನ್ ಮೇಲಾಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇದ್ದಾನೆ ಅನ್ನೋ ರೀತಿಯಲ್ಲಿ ನೆನಪಿಸ್ತಾರೆ. ಅದು ಅವನಿಗೆ ಕೋಪ ಬರುತ್ತೆ. ಇವನು ರಥ ಅಲ್ಲ, ಪೂರ್ಣ ರಥ ಅಲ್ಲ, ಅರ್ಧ ರಥ ಅಂತ. ವಿಯುಕ್ತ ಕವಚೇನೈಷಃ ಸಹಜೇನ ವಿಚೇತನಃ. ಇವನು ಕವಚ ತೆಗ್ದಿಟ್ರೆ ಇವನು ಯಾರು ಬೇಕಾದ್ರೂ ಹೊಡೆದಾಕ್ಬೋದು. ಕವಚ ಇದೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಹಾರಾಡ್ತಾ ಇದ್ದಾನೆ. ಕುಂಡಲಾಭ್ಯಾಂಚ ದಿವ್ಯಾಭ್ಯಾಂ ವಿಯುಕ್ತ ಸತತಂ ಗೃಣೀ. ಕರುಣೆ ಇದೆ ಅನ್ನೋದು ಸತ್ಯ,
ಯಾರಿಗೆ ಏನೋ ಕೇಳಿದ್ರೆ ಕೊಡ್ತಾನೆ ಅನ್ನೋದೆಲ್ಲ ಸತ್ಯ. ಆದ್ರೆ ಅಭಿಶಾಪಾಚ್ಚ ರಾಮಸ್ಯ ಬ್ರಾಹ್ಮಣಸ್ಯ ಚ ಭಾಷಣಾತ್, ಪರಶುರಾಮ ದೇವನ ಶಾಪ ಇರುವುದರಿಂದ ಪಾಂಡವರ ವಿರುದ್ಧ ಯಾವಾಗ್ಲೂ ಸ್ಪರ್ಧೆಯಿಂದಲೇ ಹೋರಾಡ್ತಾನೆ. ಆದ್ದರಿಂದ ಅವನಿಗೆ ಅವರ ಎದುರುಗಡೆ ಯುದ್ಧ ಮಾಡುವಾಗ ಬೇಕಾಗಿರುವಂತಹ ಅಸ್ತ್ರಗಳ ಶಸ್ತ್ರಗಳ ಪ್ರಯೋಗದ ಮೌಲಿಕ ಶಕ್ತಿ ಅವನ ಕೈಯಲ್ಲಿ ತಪ್ಪಿ ಹೋಗುತ್ತೆ. ಅವನದನ್ನು ಎದುರಿಸಲಾರ. ಕರ್ಣಾನಾಂ ಯೋಗಾಚ್ಚ, ಕರ್ಣಗಳು ಅಂದ್ರೆ ಅವನಿಗೆ ಸಾಧನಗಳು ಏನಿದೆ ಅದೆಲ್ಲ ಅವನ ಕೈ ತಪ್ಪಿ ಹೋಗುತ್ತೆ. ಆಗ ಮಂತ್ರಗಳು ನೆನಪಾಗಲ್ಲ ಅವನಿಗೆ. ತೇನ ಸಾರ್ಧರಥೋ ಮತ, ಅದರಿಂದಾಗಿ ನಾವು ಅವನನ್ನ ಅರ್ಧರಥ ಅಂತ ಕೇಳ್ತಾ ಇದ್ದೇನೆ. ನೈಷ ಫಾಲ್ಗುಣಮಾಸಾಧ್ಯ ಪುನಂ ಜೀವಾನ್ ವಿಮೋಕ್ಷತೆ. ಇವನು ಕರ್ಣ ಅರ್ಜುನನ ಎದುರುಗಡೆ ನಿಂತ್ರೆ, ಅರ್ಜುನ ಸಿಟ್ಟುಕೊಂಡ್ರೆ ಅರ್ಜುನನ ಮುಂದೆ ನಿಲ್ಲಿಕ್ಕೆ ಇವನಿಗೆ ಆಗಲ್ಲ, ಹೋಗ್ತಾನೆ. ಯಾಕೆಂದ್ರೆ ಇವನು ಬರೀ ಯುದ್ಧದ ದೃಷ್ಟಿಯಿಂದ ನಿಂತ್ರೆ ಸ್ವಲ್ಪ ಹೊತ್ತು ಪ್ರದರ್ಶನ ಮಾಡಬಲ್ಲ, ಆದ್ರೆ ಜಿದ್ದಿನಿಂದ ಮಾಡುವುದನ್ನುವ ಕಾರಣಕ್ಕಾಗಿ ಅವನ ಎದುರುಗಡೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ತಥೋ ಬ್ರವೀತ್ ಪುನರ್ದ್ರೋಣ ಸರ್ವಶಸ್ತ್ರಭೃತಾಂಬರ ಏವಮೇತದ್ ಯಥಾ ತತ್ವಂ ತ್ವನ್ನ ಮಿಥ್ಯಾಸ್ತಿ ಕದಾಚನ. ಆಮೇಲೆ ದ್ರೋಣಾಚಾರ್ಯರ ಮಾತು ಮುಂದುವರಿಯತ್ತೆ. ಏವಮೇತತ್, ಭೀಷ್ಮಾಚಾರ್ಯ ಏನ್ ಹೇಳಿದ್ರು ಕರ್ಣನ ವಿಷಯದಲ್ಲಿ ಹೌದದು. ಅವನು ಈ ವಿಷಯದಲ್ಲಿ ಸ್ವಲ್ಪ ದುಡುಕ, ಪರುಷ, ಕ್ರೌರ್ಯ, ತಕ್ಷಣ ಏನಾದ್ರೂ ನಿರ್ಧಾರ ತೆಗೆದುಕೊಂಡು ಕೈ ಸುಟ್ಟುಕೊಂಡು ಬಿಡ್ತಾನೆ. ಮತ್ ಬಾಯಿ ಶುದ್ಧ ಇಲ್ಲ, ಬೈತಾ ಇರ್ತಾನೆ. ಯಾರನ್ನು ಕಂಡ್ರು ತನ್ನಂತಾನು ಹೊಗಳ್ಕೊಳ್ತಾನೆ, ಇನ್ನೊಬ್ಬರನ್ನು ನಿಂದೆ ಮಾಡ್ತಾನೆ. ಇದು ಗೃಣೀಕರಣ ಪ್ರಮಾದೀಚ. ಕರುಣಾವಂತ, ಕರುಣೆ ಜಾಸ್ತಿ, ಅದು ಒಳ್ಳೇದಲ್ಲ. ಆಮೇಲೆ ಪ್ರಮಾದಿ, ತಪ್ಪುಗಳನ್ನ ಅನಾಯಾಸವಾಗಿ ಮಾಡ್ತಿರ್ತಾನೆ, ಸುಲಭವಾಗಿ ಮಾಡ್ತಾನೆ. ಕೆಲವರಿಗೆ ತಪ್ಪೆ ಹೇಳಬೇಕು ಅಂದ್ರೆ ಕಷ್ಟ ಆಗುತ್ತೆ, ಕೆಲವರಿಗೆ ಸರಿ ಹೇಳುವುದಕ್ಕೆ ಕಷ್ಟ. ಒಬ್ಬೊಬ್ರಿಗೆ ಒಂದೊಂದ್ ತರ. ಇವನ್ ಪ್ರಮಾದಿ ಅಂದ್ರೆ ಯಾವಾಗ್ಲೂ ಏನಾದ್ರೂ ಎಡವಟ್ಟು ಮಾಡ್ತಾ ಇರ್ತಾನೆ. ಅದರಿಂದಾಗಿ ನಾನು ಅಂತೇನೆ, ಇವನ್ ಅರ್ಧ ರಥನೇ ಆಗಿರ್ತಾನೆ ಹೊರತು ಪೂರ್ಣ ರಥ ಅಲ್ಲ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ. ರಾಕ್ಷಸ ಆವೇಶ ಅವನಲ್ಲಿ ಒಂದು. ಸೂರ್ಯನ ಆವೇಶ ಆಗಿದ್ರು ದುರ್ಯೋಧನನ ಪಕ್ಷ ನಿಂತ ಅಂದಾಗ ಸೂರ್ಯ ಕೂಡ 0. ಇದೇ ವಾಲಿ, ಯಾರು ಸುಗ್ರೀವ, ಹಿಂದೆ ಹನುಮಂತನ ಜೊತೆಗಿದ್ದಾದಾಗ ಅವನಿಗೆ ರಾಮನ ಬಲ ಸಿಕ್ತು. ಅವನೇ ಈಗ ಕರ್ಣನಾಗಿ ಹುಟ್ಟಿರುವುದರಿಂದ ವಾಲಿ ಹೇಗೆ ಯಾರು ರಾವಣನ ಸಹಕಾರವನ್ನ ಬಯಸಿದ್ದಾದ್ರಿಂದ ಸತ್ನೋ, ಹಾಗೆ ಅವನು ಇಲ್ಲಿ ಯಾರು ಅರ್ಜುನನಾಗಿ ಹುಟ್ಟಿದ್ದಾನೆ ಈಗ ವಾಲಿ. ಸುಗ್ರೀವ ಆಗ ಹನುಮಂತನ ಪಕ್ಷದಲ್ಲಿದ್ದ ಗೆದ್ದ. ಈಗ ಅರ್ಜುನ ಭೀಮನ ಪಕ್ಷದಲ್ಲಿದ್ದಾನೆ ಅದನ್ನು ಗೆಲ್ತಾ ಇದ್ದಾರೆ ಅಷ್ಟೇ. ದೇವರು ಸಜ್ಜನರ ಜೊತೆಗಿದ್ದಾರ ಅಂತ ನೋಡ್ತಾರೆ. ಅವನು ಒಳ್ಳೆಯವನಾಗಿರ್ಲಿ ಕೆಟ್ಟವನಾಗಿಲ್ಲ, ಅವನಿಗೆ ಶಿಕ್ಷೆ ಅಂದ್ರೆ ಅವನನ್ನ 100% ನಾಶ ಮಾಡುವುದಿಲ್ಲ. ದುರ್ಜನರ ಹಾಗೆ ಅವರನ್ನ ಕಠಿಣವಾದ ಶಿಕ್ಷೆಗೊಳಪಡಿಸುವುದಿಲ್ಲ. ಆದ್ರೆ ಅವರಿಂದ ದುರ್ಜನರಿಗೆ ಆಗಬೇಕಾದ ಸಹಾಯದ ಮಟ್ಟವನ್ನ ಕಮ್ಮಿ ಮಾಡ್ತಾರೆ, ಕಟ್ ಮಾಡ್ತಾರೆ, ಸಿಗದ ಹಾಗೆ ಮಾಡ್ತಾರೆ, ಒದ್ದಾಡ್ತಾರೆ ಅವರು. ಆ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೂಡ ಅನುಭವಿಸ್ತಾರೆ. ಅದು ಇಲ್ಲಿ ಮಾತ್ರ, ಅವರಿಗೆ ನರಕ ಅಂತಿಲ್ಲ. ದೇವತೆಗಳಿಗೆ ನರಕ ಅಂತಿಲ್ಲ, ಮನುಷ್ಯರಿಗೆ ಮತ್ತೆ ರಾಕ್ಷಸರಿಗೆ ಅಥವಾ ಇನ್ನುಳಿದಂತವರಿಗೆ ಮಾತ್ರ ನರಕ ಅಂತಿರುವುದು. ಅದರಿಂದಾಗಿ ಅವರು ಇಲ್ಲೇ ಅನುಭವಿಸ್ಬೇಕು. ಏನಾದ್ರು ಭೂಮಿಯಲ್ಲಿ ಏನು ಅನುಭವಿಸಿದ್ರೆ ಅದೇ ಶಿಕ್ಷೆ ಅವರಿಗೆ. ಅದಕ್ಕಿಂತ ಆಚೆ ಇಲ್ಲಿ ಮಾಡಿದ್ದಕ್ಕೆ ಮತ್ತೊಂದು ಶಿಕ್ಷೆ ಅಂತಿಲ್ಲ ದೇವತೆಗಳಿಗೆ. ನಮ್ಗೆ ಹಾಗಲ್ಲ, ಇಲ್ಲಿ ಮಾಡಿದ ತಪ್ಪಿಗೆ ಮತ್ತೆ ಇದಕ್ಕಿಂತ ಸ್ವಲ್ಪ ಕಠೋರವಾದಂತಹ ಜಾಗದಲ್ಲಿ ಶಿಕ್ಷೆ ಅನುಭವಿಸುವ ನರಕದ ಪರಿಸ್ಥಿತಿ ಬರುತ್ತೆ. ಅನಾಗ ಸಂಸದಾ ದ್ವೇಷಾತ್ ಏವಮೇವೇ ಪದೇ ಪದೇ ಮರ್ಷಯಾಮಿ ಚ ತತ್ಸರ್ವಂ ದುರ್ಯೋಧನ ಕೃತೇನ ವೈ. ಈ ಮಾತು ಕೇಳಿದ್ಮೇಲೆ ಕರ್ಣನಿಗೆ ಮೈ ಕಿಟಾರ್ ಅಂತ ಬೆಂಕಿಯ ಹಾಗೆ ಮೈಯಲ್ಲಿ ಉರಿಲಿಕ್ಕೆ ಶುರುವಾಗಿ ತಪ್ಪು ಮಾಡದ ನನ್ನನ್ನು ಕೇವಲ ನನ್ನ ಮೇಲಿನ ದ್ವೇಷದಿಂದ ಹೆಜ್ಜೆ ಹೆಜ್ಜೆಗೂ ನೀವು ಅವಮಾನ ಮಾಡ್ತಾ ಇದ್ದೀರಿ. ರಾಧೇಯ ತುದನ್ ವಾಗ್ಭಿಹಿ, ನಡುಗ್ತಾ ಇದೆ ಮಾತು ಅನ್ನೋದು. ಸಿಟ್ಟಿನಿಂದ ಮೈಯೆಲ್ಲ ನಡುಗಿಸಿಕೊಂಡು ಹೇಳ್ತಾ ಇದ್ದಾನೆ, ದುರ್ಯೋಧನ, ಈ ಮುದಿ ಭೀಷ್ಮ ಬದುಕಿರುವ ತನಕ ನಾನು ಶಸ್ತ್ರವನ್ನು ಹಿಡಿದಿಲ್ಲ. ತೊಂತು ಮಾಂ ಮನ್ಯಸೆ ಮಂದಂ ಯಥಾ ಕಾ ಪುರುಷಂ ತಥಾ. ನನ್ನನ್ನ ಇವರೆಲ್ಲ ತುಂಬಾ ಚೀಪಾಗಿ ಕಾಣ್ತಿದ್ದಾರೆ, ನೀನ್ ಹಾಗೆ ಅನ್ಕೊಳ್ಬೇಡ ಇವ್ರು ಹೇಳಿದ್ರು ಅಂತ. ಆದ್ರೆ ಅರ್ಧರಥನಾದ ನಾನು
ಇವ್ರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಇವ್ರ ಜೊತೆಗಿದ್ದು ಯುದ್ಧ ಮಾಡಲ್ಲ. ಇವ್ರದೆಲ್ಲ ಮುಗಿಯತ್ತಲ್ಲ, ಅದಾದ್ಮೇಲೆ ನಾನು ಮತ್ತೆ ಯುದ್ಧಕ್ಕೆ ಬರ್ತೇನೆ. ಸರ್ವಸ್ಯ ಜಗತಶ್ಚೈವ ಗಾಂಗೇಯೋ ಮೃಷಾ ವದೇತ್ ಕುರುಣಾಂ ಅವಿತೋ ನಿತ್ಯಂ ನರಾಜ ಅವಿಬುದ್ಧ್ಯತೆ. ಬಹಳ ಜನಕ್ಕೆ ನಾವು ಎಲ್ಲೆಲ್ಲಿ ಗಡಿಯನ್ನು ಹಂಚಿಕೊಳ್ತೇವೆ, ಯಾವ ಯಾವ ದೇಶದ ಜೊತೆಗೆ ಅನ್ನೋದೇ ನಮ್ಗೆ ಹೆಚ್ಚು ಗೊತ್ತಿಲ್ಲ. ಅದಾಗ ಅನೇಕ ದೇಶಗಳ ಸಂಪರ್ಕವನ್ನ ನಾವಿನ್ನೂ ಸಾಧಿಸಿಲ್ಲ. ಆದ್ರಿಂದಾಗಿ ಕೋಹಿನಾಮ ಸಮಾನೇಶು ರಾಜಸೂದಾರ ಕರ್ಮಸು ತೇಜೋವಧಮಿದಂ ಕುರಿಯಾತ್ ವಿಭೇದಯಿತು ಮಾಹವೇ. ಯಾರು ತಮ್ಮ ತೇಜಸ್ಸನ್ನ ವಧೆ ಮಾಡ್ತಾರೋ, ಅಂದ್ರೆ ಸುಮ್ಮನೆ ಅವಮಾನ ಮಾಡ್ತಾ ಇರ್ತಾರೋ, ಅಂಥವರ ಮಧ್ಯದಲ್ಲಿ ಇದ್ದು ಹೇಗೆ ಶತ್ರುಗಳಿಗೆ ಪ್ರತಿಯಾದ ಉತ್ತರವನ್ನ ಕೊಟ್ಟಾರು. ಅದನ್ನಾಗಿ ಬಲಜ್ಯೇಷ್ಠನಾದ ನಾನು ನನ್ನ ಶಕ್ತಿ ಬರುವಾಗ ನಹಾಯನೈಹಿ ನ ಫಲಿತೈಹಿ ನ ವಿತ್ತೈಹಿ ನ ಚ ಬಂಧುಬಿಹಿ, ನಾನು ಯಾವತ್ತೂ ಕೂಡ ನನ್ನ ದೇಹದಲ್ಲಿರುವ ಯೌವನ ಅಥವಾ ಎಳೆ ವಯಸ್ಸು, ಯಾವುದೋ ದುಡ್ಡು ಬಂಧುಗಳಿಂದ ನಾನು ಯಾವತ್ತೂ ಕೂಡ ನನ್ನ ಗೆಲುವಿಗೆ ಅದೆಲ್ಲ ಸಹಾಯಕ ಅಂತ ಭಾವಿಸಿ ನಾನು ಯುದ್ಧ ಮಾಡಿದ್ದಲ್ಲ. ನನ್ನ ತೋಳನ್ನೇ ನಂಬಿಕೊಂಡು ಯುದ್ಧಕ್ಕೆ ನಾನು ಬಂದಿದ್ದಾದ್ರಿಂದಾಗಿ ದುರ್ಯೋಧನ ಮಹಾಬಾಹೋ ಸಾಧು ಸಮ್ಯಕ್ ಅವೇಕ್ಷತಾಂ ತ್ಯಜ್ಯತಾಂ ದುಷ್ಟಭಾವೋ ಎಂ ಭೀಷ್ಮಕ್ಕಿಲ್ ವಿಷಕೃತ್ತವ. ನಿನಗೆ ಕೆಟ್ಟದ್ದನ್ನೇ ಮಾಡ್ಲಿಕ್ಕೆ ಈ ಭೀಷ್ಮಾಚಾರ್ಯರು ನಿಂತು ಬಿಟ್ಟಿದ್ದಾರೆ, ಬಿಟ್ಬಿಡು ಅವರನ್ನ, ಅವರಿಂದ ಏನು ಉಪಯೋಗ ಇಲ್ಲ. ಭಿನ್ನಾಹಿ ಸೇನಾ ನೃಪತೆ ದುಸ್ಸಂಧೇಯ ಭವತ್ಯುತ. ಇಂಥ ಕೆಟ್ಟ ಸೇನೆಯನ್ನು ಇಟ್ಟುಕೊಂಡ್ರೆ ನೀನೇ ಸೋಲನ್ನ ನಿನ್ನ ಮೈ ಮೇಲೆ ಎಳ್ಕೊಳ್ತಾ ಇರ್ತಿ. ಮೌಲಾಹಿ ಪುರುಷವ್ಯಾಗ್ರ ಕಿಮು ನಾನಾ ಸಮುತ್ಥಿತಾಹ ಯೇಷಾಂ ದ್ವೈಧಂ ಸಮುತ್ಪನ್ನಂ ಯೋಧಾನಾಂ ಯುಧಿ ಭಾರತ. ನಮ್ಮ ನಡುವೆನೆ ದ್ವೈಧೀ ಭಾವ, ವಿರೋಧದ ಪರಸ್ಪರ ಭಾವನೆಗಳು ಹುಟ್ಟುವಂತೆ ಮಾಡಿದ್ದಾರೆ. ಇದು ಯಶಸ್ಸಿನ ಮೆಟ್ಟಿಲಲ್ಲ, ಇದು ಯಶಸ್ಸಿನ ಕೆಳಗೆ ಜಾರುವ ತೊಟ್ಟಿಲಿದು. ಆದ್ರಿಂದಾಗಿ ಅಹಂ ಆವಾರಯಿಷ್ಯಾಮಿ ಪಾಂಡವಾನಾಮನೀಕಿನಿ, ನಾನೊಬ್ಬನೇ ಬೇಕಾದ್ರೆ ಬಿಡು ನನ್ನನ್ನ, ಇಷ್ಟೂ ಜನರನ್ನ ನಾಶ ಮಾಡ್ತಾ ಹೋಗ್ತೇನೆ. ಈ ರಥೆಯಲ್ಲಿ, ಅಸ್ತ್ರಗಳ ವಿದ್ಯೆಯಲ್ಲಿ ಈ ಭೀಷ್ಮ ಅಲ್ಪಚೇತನೆಯಲ್ಲಿ ನಾನೆಲ್ಲಿ? ಅವ್ರ ಜೊತೆಗೆ ಹೋಲಿಸಿ ನನ್ನನ್ನು ಮಾತಾಡ್ತಿದ್ಯಾ ದುರ್ಯೋಧನ? ಅವರನ್ನು ನೀನು ಯಾವತ್ತೂ ಕೂಡ ತಲೆಗೆ ತಗೊಳ್ಬೇಡ. ಯುದ್ಧಕ್ಕೆ ಅಂತ ಅನ್ನೋದು ಖಂಡಿತ ವಯಸ್ಸಿಲ್ಲ, ಆದ್ರೆ ಅನುಭವ ಬೇಕು ಮತ್ತು ಒಳ್ಳೆಯ ನಿರ್ಧಾರ ಬೇಕು. ಆ ನಿರ್ಧಾರ ಮಾಡುವ ಶಕ್ತಿ ಅಜ್ಜಂದಿರಿಗೆ ಯಾವತ್ತೂ ಇರಲ್ಲ. ಅವರೆಲ್ಲ ಹಳೆ ಕಾಲದವರು ಹಳೆದನ್ನೇ ಯೋಚನೆ ಮಾಡ್ತಿರ್ತಾರೆ. ನಮ್ಮ ಕಾಲದ ವ್ಯಕ್ತಿಗಳನ್ನು ಅವರು ಗುರುತಿಸ್ಲಿಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ. ದೊಡ್ಡವರ ಮಾತು ಕೇಳಬೇಕು ಅನ್ನೋದು ಸತ್ಯ, ಆದ್ರೆ ಇಂಥ ದೊಡ್ಡವರ ಮಾತು ಕೇಳಿ ದಡ್ಡನಾಗ್ಲಿಕ್ಕೆ ನಾನು ಇಷ್ಟಪಡಲ್ಲ. ಅವನೇನ್ ಹೇಳ್ತಾನೋ ಅದನ್ನ ಅವನೇ ಮಾಡ್ಲಿ, ಅವ್ನು ಮಾಡಿ ಮುಗಿಸಿದ ಮೇಲೆ ಉಳಿದುದಕ್ಕೆ ನಾನು ಮತ್ತೆ ಎದುರಾಗ್ತೇನೆ ಅಂತ ಹೀಗೆ ಹೇಳಿ, ಅಹಂ ಜೀವತಿ ಗಾಂಗೇಯ ಯೋತ್ಸೆ ರಾಜನ್ ಕಥಂಚನ ಹತೇ ಭೀಷ್ಮೇತು ಯೋದ್ಧಾಸ್ಮಿ ಸರ್ವೈರೇವ ಮಹಾರಥೈ. ಭೀಷ್ಮಾಚಾರ್ಯರು ಹತರಾದ ಕ್ಷಣದಲ್ಲಿ ನಾನು ಯುದ್ಧ ರಂಗವನ್ನ ಪ್ರವೇಶ ಮಾಡ್ತೇನೆ. ಅಂದ್ರೆ ಅವನೇ ಬೇಡಿದ ಹಾಗಾಯ್ತು, ಭೀಷ್ಮಾಚಾರ್ಯ ಸಾಯ್ಬೇಕು ಅಂತ. ಭೀಷ್ಮಾಚಾರ್ಯ ಸಾಯುವುದನ್ನೇ ಕಾಯ್ತಾ ಇದ್ದೇನೆ ಅಂತ ಅರ್ಥ ಅಲ್ವಾ? ಈ ಕ್ರಿಕೆಟ್ ಅಲ್ಲಿ ಆಟ ಆಡುವಾಗ ನೆಕ್ಸ್ಟ್ ನಾನು ಹೀಗೆ ನಿಂತ್ಕೊಂಡು ಹಾಕೊಂಡಿರ್, ನಾನು ನೋಡುವಾಗ ಹೆಂಗ್ ಕಾಣಿಸ್ತದೆ, ಅವ್ನು ಬೇಗ ಔಟ್ ಆಗ್ಲಿ, ಇವ್ನು ಹೋಗ್ಬೇಕು, ಇವನಿಗೆ ಹೋಗ್ಲಿಕ್ಕೆ ತುಂಬಾ ತುರಾತುರಿ ಇದೆ ಅಂತ. ಆದ್ರೆ ಅದರ ಉದ್ದೇಶ ಏನು ಅಂದ್ರೆ ಅಲ್ಲಿ ನಿಯಮ ಮಧ್ಯದಲ್ಲಿ ಅಷ್ಟೊತ್ತು ಅಂತರ ಕೊಡಬಾರದು ಅಂತ. ಆದ್ರೆ ನೋಡುವಾಗ ಹೇಗೆ ಅನ್ಸುತ್ತೆ ಅಂದ್ರೆ ಬೇಗ ಔಟ್ ಆಗ್ಲಿ, ನಾನ್ ಬೇಗ ಹೋಗಿ ಒಂದ್ ಸತಿ ಬ್ಯಾಟ್ ಹಿಡಿದು ಆಟ ಆಡ್ಬೇಕು, ಇವ್ನು ನೆಕ್ಸ್ಟ್ ನಾನು ಒಂಥರ ಕಾಯ್ತಿರ್ತಾನೆ. ಆದ್ರಿಂದ ಅದು ಭೀಷ್ಮಾಚಾರ್ಯರ ಸಾವಿನ ಕೋರಿಕೆಯನ್ನು ಇಟ್ಟುಕೊಂಡು ಕರ್ಣ ಮಾತನಾಡಿದ್ದು ಸರಿ ಅಂತ ಯಾವತ್ತಿಗೂ ಅನ್ಸಲ್ಲ ಯಾರಿಗೂ. ಹಾಗಾಗಿ ಭೀಷ್ಮಾಚಾರ್ಯ ವಾಪಸ್ ಹೇಳ್ತಾರೆ, ಮಿತೋ ಭೇದೋ ನಮೇ ಕಾರ್ಯ ತೇನ ಜೀವತಿ ಸೂತಜ. ನಾನು ಯಾರಲ್ಲಿಯೂ ಭೇದ ಭಾವ ಮಾಡ್ತಿಲ್ಲ, ಇದ್ದ ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಭೇದ ಭಾವ ಮಾಡಿದ್ ನೀವು. ಪಾಂಡವರು ನಮ್ಮವರೇ ಆಗಿದ್ರೆ ಅವ್ರನ್ನ ಬೇರೆ ಇಟ್ರಿ, ಅವರನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ರಿ, ಅವ್ರಿಗೆ ನಾನಾ ರೀತಿಯಿಂದ ಉಪದ್ರವ ಕೊಟ್ರಿ. ನಮ್ಮನೆಯವರೇ ಆದ್ರೆ ಅವರನ್ನ ಕರೆದು ಅವಮಾನ ಮಾಡಿ ಸಾರ್ವಜನಿಕ ಸಭೆಯಲ್ಲಿ ಅವಳಿಗೆ ಹಿಂಸೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರಿ. ಇದೆಲ್ಲ ನೀವು ಮಾಡಿದ್ ಸರಿ, ನಾನು ಒಂದು ಇದ್ದದನ್ನು ಇದ್ದಾಗ ಹೇಳಿದ್ರೆ ತಪ್ಪು ಅಂತ ಹೇಳ್ತೀರಲ್ವಾ ಅಂತ ವಾಪಸ್ಸು ಭೀಷ್ಮಾಚಾರ್ಯರು ಅನೇಕ ಮಾತುಗಳಿಂದ ಬೈತಾರೆ. ಜಾಮದಗ್ನೇನ ರಾಮೇಣ ಮಹಾಸ್ತ್ರಾಣಿ ವಿಮುಂಚತ ನಮೇ ವ್ಯಥಾತ್ವತ ಕ್ವಾಚಿತ್ ತ್ವಂತು ಮೇ ಕಿಂ ಕರಿಷ್ಯತಿ. ಜಮದಗ್ನಿಯಾದ ರಾಮಚಂದ್ರನ ಎದುರುಗಡೆ ನಾನೇ ಯುದ್ಧ ಮಾಡಿದ್ದೇನೆ, ಸೋಲಿಸಿದ್ದೇನೆ. ನೀನ್ ಯಾವ ಲೆಕ್ಕ? ನೀನ್ ಇದ್ರು ಒಂದೇ, ಇಲ್ದಿದ್ರು ಒಂದೇ. ನಾವು ಅದಕ್ಕೆ ಬೇಕಿರುವ ಯುದ್ಧವನ್ನ ಮಾಡ್ತೇವೆ, ಯುದ್ಧದಲ್ಲಿ ಗೆಲುವನ್ನ ಸಾಧಿಸ್ತೇವೆ. ಇದನ್ನ ನೀನು ನೋಡ್ತಾ ಇರು. ತ್ವಾಂ ಪ್ರಾಪ್ಯ ವೈರಿ ಪುರುಷಂ
ಕುರುಣಾಮನಯೋ ಮಹಾನ್ ಉಪಸ್ಥಿತೋ ವಿನಾಶಾಯ ತಸ್ವ ಪುರುಷೋಭವ. ನಿನ್ನಂತವ್ರು ನಂಬ್ಕೊಂಡು ಈ ಕುರು ವಂಶದವರು ಯುದ್ಧಕ್ಕಾಗಿ ರಣವೀಲ್ಯವನ್ನ ಸ್ವೀಕರಿಸಿದ್ದಾರಲ್ವಾ, ಅವರನ್ನೇ ಮೂರ್ಖರನ್ಬೇಕು ಹೊರತು ಬೇರೆ ಏನ್ ಮಾಡ್ಲಿಕ್ಕಿಲ್ಲ. ನೋಡ್ತೇನೆ, ನೀನು ಕೂಡ ಯುದ್ಧ ಮಾಡಿ ಏನ್ ಗೆದ್ದು ಕಳೆದು ಕುಪ್ಪೆ ಹಾಕ್ತಿ ಅಂತ ನೋಡ್ಬೇಕು ನಾನು ಕೂಡ. ಅದಾಗಿ ತ್ವಂಚೈವಾತಿ ರಥಾಸ್ತತ್ರ ಏಚೈವ ರಕ್ಷಯೂಥಪಾಹ ಬಲಾಬಲ ಮಮಿತ್ರಾಣಾಂ ಶೋತುಮಿಚ್ಛಾಮಿ ಕೌರವ ಪ್ರಭಾತಾಯಾಂ ರಜನ್ಯಾಂತು ಇದಂ ಯುದ್ಧಂ ಭವಿಷ್ಯತಿ. ಇಬ್ಬರು ಪರಸ್ಪರ ಮಾತನಾಡಿಕೊಂಡು ಇನ್ನೂ ಅನೇಕ ಸಂಗತಿಗಳು ಈ ಸೇನೆಯ ಬಗ್ಗೆ ಹೇಳುವುದಿದ್ರೆ ಹೇಳಿ ಅಂತ ಭೀಷ್ಮಾಚಾರ್ಯ ದುರ್ಯೋಧನ ಕೇಳಿಕೊಂಡು, ಬಲಾಬಲಗಳೇನು, ಯಾರ ತಾಕತ್ತಿನ ಹೆಚ್ಚಿದೆ, ಯಾರ ತಾಕತ್ತು ಕಮ್ಮಿ ಇದೆ, ಇದರ ಬಗ್ಗೆ ನೀವು ರಾತ್ರಿ ನಿದ್ದೆ ಬರಲಿಲ್ಲ ಅವರಿಗೆ. ಪ್ರಭಾತಾಯಾಮ್ ರಜನ್ಯಾಂ ವೈ, ರಜನಿ ಕಳೆದು ಪ್ರಭಾತ ಬರುವಂತಾದ್ರೂ ಇವರ ಮಾತು ಮುಗಿಲಿಲ್ಲ. ಇನ್ನೂ ಅನೇಕ ವಿಷಯಗಳನ್ನ ಮಾತಾಡ್ತಾ ಬರ್ತಾರೆ. ಭೀಷ್ಮೇಣ ಪಾಂಡವ ಸೇನಾಯಾಮ್ ರಥಾಚರತ ಸಂಕಥನಂ. ಭೀಷ್ಮ ಪಾಂಡವರ ಕಡೆ ಇರುವಂತಹ ಸೈನಿಕರ ರಥಿಕರ ಹೆಸರುಗಳನ್ನ ಮುಂದೆ ಹೇಳ್ತಾ ಹೋಗ್ತಾನೆ. ಇದೆಲ್ಲ ಹೇಳ್ತಾ ಹೋದ ಹಾಗೆ ನಮಗದು ಯಾಕೆ ಮತ್ತೆ ರಿಪೀಟ್ ಆಯ್ತು ಅನ್ನೋದು ಮುಂದಿನ ಗೀತೆಯ 1ನೇ ಅಧ್ಯಾಯದ ಪ್ರಸಂಗ ಬಂದಾಗ ಇದೆಲ್ಲ ನೆನಪಿದ್ರೆ ಅಲ್ಲಿ ಇನ್ನು ಹೆಚ್ಚಿನ ವಿಷಯ ಗೊತ್ತಾಗುತ್ತೆ. ಮತ್ತೆ ನಾಳೆ ಅಂದ್ರೆ ಮುಂದಿನ ಶನಿವಾರದ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು.